ನಮಸ್ಕಾರಗಳು. ಆ, ತಲ್ವಾರ್ ಒಂದು ಔಟ್ ಅಂಡ್ ಔಟ್ ಆಕ್ಷನ್ ಪ್ಲಸ್ ಒಂದು ಟಾಯ್ ಸೆಂಟಿಮೆಂಟ್ ಇರುವಂತ ಒಂದು ಸಿನಿಮಾ. ಇದರಲ್ಲಿ ನನಗೆ ಏನ್ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮುರಳಿ ಅವರು ಪರ್ಟಿಕ್ಯುಲರ್ ಆಗಿ ಡೈರೆಕ್ಟರ್ ನನ್ ಗೆಟಪ್ ನ ಚೇಂಜ್ ಮಾಡ್ಬೇಕು. ಸೊ ಪ್ರತಿ ಸಿನಿಮಾಲು ಅದೇ ಲವರ್ ಬಾಯ್ ಕ್ಯಾರೆಕ್ಟರ್ ತರ ಇರುತ್ತೆ, ಬೇಡ. ಸೊ ಇದರಲ್ಲಿ ಒಂದು ಚೇಂಜ್ ಓವರ್ ಮಾಡೋಣ. ಸೊ ಗಡ್ಡ ಆಗಿರ್ಬೋದು, ಆಮೇಲೆ ನಮ್ ಮೀಸೆ ಆಗಿರ್ಬೋದು, ಕೂದಲು ಆಗಿರ್ಬೋದು. ಸೊ ಪ್ರತಿಯೊಂದನ್ನು ತುಂಬಾ ಸೂಕ್ಷ್ಮವಾಗಿ ಡಿಸೈಡ್ ಮಾಡಿ ಅವರು ಮತ್ತೆ ಸುರೇಶ್ ಬೈಸಂದ್ರ ಸರ್ ಅವ್ರ ಜೊತೆ ವರ್ಕ್ ಮಾಡಿದ್ದು ಒಂದು ಖುಷಿ. ಏನಕ್ಕಂದ್ರೆ ಒಂದು ಸೀನಿಯರ್, ಸೊ ಧರ್ಮನ ಒಂದು ಚೆನ್ನಾಗಿ ತೋರಿಸ್ಬೇಕು, ಒಳ್ಳೆ ಪಾತ್ರ, ಒಂದು ಒಳ್ಳೆ ಇದರಲ್ಲಿ ಒಂದು ಆಕ್ಷನ್ ಹೀರೋ ತೋರಿಸ್ಬೇಕಂತ ಅವರು ಬಹಳ ತುಂಬಾ ಒಂದು ಎಫರ್ಟ್ ಹಾಕಿದ್ರು ಸುರೇಶ್ ಬೈಸಂದ್ರ ಸರ್. ಅಂಡ್ ಈ ಸಿನಿಮಾ ಬಗ್ಗೆ ನನ್ಗೆ ಒಂದು ಸ್ಪೆಷಲ್ ಸಿನಿಮಾ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮುಹೂರ್ತ ಆಗಿದ್ದು ದರ್ಶನ್ ಸರ್ ಬಂದು ಕ್ಲಾಪ್ ಮಾಡಿದ್ದು. ಸೊ ಅಲ್ಲಿಂದ ನಮಗೆ ಶುರು ಆಗಂತ ಒಂದೊಂದು ಜರ್ನಿ. ಅವರೇ ಅವತ್ತು ಬಂದು ಹೇಳಿದ್ರು ನನ್ನ ಗೆಟಪ್ ಎಲ್ಲ ನೋಡಿದಾಗ, ಹೀರೋ ಗುಡ್ ಕ್ಯಾಡ್ಬರೀಸ್ ನವಗ್ರಹ ಆದ್ಮೇಲೆ ಈ ತರ ಒಂದು ಗೆಟಪ್ ಅಲ್ಲಿ ಕಾಣಿಸ್ಕೊಂತಾರೆ, ಬಹಳ ಖುಷಿ ಆಗ್ತಾ ಇದೆ ಅಂತ. ಸೊ ಅವ್ರ ಬ್ಲೆಸ್ಸಿಂಗ್ಸ್ ಇಂದ ಅವತ್ತೊಂದು ಸಿನಿಮಾ ಶುರು ಆಗಿದ್ದು. ಆಮೇಲೆ ಕಾರಣಾಂತರದ ಕೋವಿಡ್ ಎಲ್ಲ ಬಂದಿದ್ಕೆ ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಆಯ್ತು ಸಿನಿಮಾ ಮುಗ್ಸಕ್ಕೆ. ಒಂದ್ ಪಶ್ಚಾತ್ತಾಪ ಅನ್ನೋದು ಒಂದು ಲೈಫ್ ಅಲ್ಲಿ ಹೆಂಗೆ ಏನಾಗ್ಬೋದು, ಲೈಫ್ ಅಲ್ಲಿ ಏನಾದ್ರೂ ಒಂದು ಇನ್ಸಿಡೆಂಟ್ ಆದಾಗ ಏನ್ ಪಶ್ಚಾತ್ತಾಪ ಪಡ್ತೀವೋ ಅನ್ನೋದಕ್ಕೆ ಐ ಥಿಂಕ್ ತಲ್ವಾರ್ ಸಿನಿಮಾನಲ್ಲಿ ನನ್ ಕ್ಯಾರೆಕ್ಟರ್ ಆ ತರ ಒಂದು ಕ್ಯಾರೆಕ್ಟರೈಸೇಷನ್ ಇದೆ. ಅಂಡ್ ಮ್ಯೂಸಿಕ್ ಬಂದು ಪ್ರವೀಣ್ ಅವರು ಅಂಡ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು. ಮುಮ್ತಾಜ್ ಆದ್ಮೇಲೆ ಮತ್ತೆ ಒಂದು ಕಾಂಬಿನೇಷನ್. ಸೊ ನನಗೆ ತುಂಬಾ ಇಷ್ಟ ಆಯ್ತು ಒಂದು ಸಾಂಗ್, ಪಲ್ ಸಾಂಗ್ ಇವಾಗ ಪ್ಲೇ ಮಾಡಿರೋದು. ಅಂಡ್ ಅವಿನಾಶ್ ಅವರು, ಐ ಥಿಂಕ್ ಅವ್ರಿಗೆ ಈ ಸಿನಿಮಾ ಒಂದ್ ಒಳ್ಳೆ ಬ್ರೇಕ್ ಕೊಡುತ್ತೆ. ಯಾಕಂದ್ರೆ ಬರೀ ಒಂದು ರೋಲ್ ಅಂತ ಅಲ್ಲ, ಥ್ರೂ ಔಟ್ ದ ಸಿನಿಮಾ ಇದಾರೆ. ಅಂಡ್ ಒಂದ್ ಒಳ್ಳೆ ವೇಟೇಜ್ ಇದೆ ಸಿನಿಮಾಲಿ. ಅವ್ರ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು. ಅಂಡ್ ಆದಿತ್ಯ ಅವ್ರಿಗೂ ಅಷ್ಟೇ. ಐ ಥಿಂಕ್ ಒಂದ್ ಕಾಂಬಿನೇಷನ್ ಆಫ್ ಒಂದ್ ಲವ್ ಪ್ಯಾಟರ್ನ್ ಇರ್ಬೋದು, ಆಮೇಲೆ ಕಾರಣಾಂತರದಿಂದ ಅವ್ರು ನನ್ನ ಬಿಟ್ಟು ಹೋಗೋದು, ಏನಕ್ಕೆ ಅದೆಲ್ಲ ಆಗುತ್ತೆ, ಅಂಡ್ ಅವ್ರ ಕಣ್ ಕಳ್ಕೊಂತಾರೆ. ಸೊ ಇದೆಲ್ಲ ಏನಕ್ಕೆ ಆಗುತ್ತೆ ಅನ್ನೋದು ಸಿನಿಮಾದ ಒಂದು ಥ್ರೆಡ್ ಹೋಗ್ತಾ ಇರುತ್ತೆ. ಅಂಡ್ ನೆಕ್ಸ್ಟ್ ಐ ಥಿಂಕ್ ನನಗೆ ಫೈಟ್ಸ್ ಅಲ್ಲಿ ಒಂದು ವಿಭಿನ್ನವಾಗಿ ತೋರಿಸಿರೋದು ಡ್ಯಾನಿ ಮಾಸ್ಟರ್ ಅಂಡ್ ವಿನೋದ್ ಮಾಸ್ಟರ್, ಕುಂಫು ಚಂದ್ರು ಮಾಸ್ಟರ್, 3 ಜನ ತುಂಬಾ ಲೈಕ್ ಅವ್ರ ಟೈಟಲ್ ಕೇಳಾದ್ಮೇಲೆ, ತಲ್ವಾರ್ ಅಂತ ಕೇಳಾದ್ಮೇಲೆ, ಕಾನ್ಸೆಪ್ಟ್ ಕೇಳಾದ್ಮೇಲೆ, ಬೇಡ ಧರ್ಮನ ಬೇರೆ ತರನೇ ಒಂದು ಶೇಡ್ ಅಲ್ಲಿ ತೋರ್ಸೋಣ ಅಂತ ತುಂಬಾ ಅವರು ಒಂದು ಎಫರ್ಟ್ ಹಾಕಿದ್ದಾರೆ. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಮುರಳಿ ಸರ್ಗೆ ಥ್ಯಾಂಕ್ ಯು ಒನ್ಸ್ ಅಗೇನ್. ಯಾಕಂದ್ರೆ ನಾಟ್ ಈಸಿ, ಯಾಕಂದ್ರೆ ನೀವು ನನ್ ಮೇಲೆ ನಂಬಿಕೆ ಇಟ್ಕೊಂಡು ಇಲ್ಲ ಒಂದು ರಾ ಸಬ್ಜೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೀವೊಂದು ನನ್ ಮೇಲೆ ನಂಬಿಕೆ ಇಟ್ಕೊಂಡು ಒಂದ್ ಸಿನಿಮಾ ಕೊಟ್ಟಿದ್ದೀರಾ. ಸೊ ಅದಕ್ಕೆ ನಾನು ಯಾವತ್ತೂ ವಿಲ್ ಬಿ ವೆರಿ ಗ್ರೇಟ್ಫುಲ್ ಟು ಯು. ಅಂಡ್ ಸುರೇಶ್ ಸರ್ಗೂ ಅಷ್ಟೇ ಥ್ಯಾಂಕ್ ಯು ಸರ್, ಒಂದು ಸಿನಿಮಾ ನಿರ್ಮಾಣ ಮಾಡಿದಿರಾ. ಯಾಕಂದ್ರೆ ಕೆಲವೊಂದ್ಸಲಿ ಏನಾಗಿತ್ತು, ಆ ಟೈಮ್ ಅಲ್ಲಿ ನನ್ಗೆ ಸ್ವಲ್ಪ ಸಿನಿಮಾಗಳು ಯಾವ್ದು ಕೈ ಹಿಡಿಲಿಲ್ಲ. ಸೊ ಆ ಟೈಮ್ ಅಲ್ಲಿ ಸುರೇಶ್ ಸರ್ ಬಂದು, ಇಲ್ಲ ನೀವೇನಕ್ಕೆ ಹೋಗ್ಬೇಡಿ, ಮಾಡೋಣ, ಒಂದ್ ಒಳ್ಳೆ ಸಿನಿಮಾನೇ ಮಾಡೋಣ, ಒಂದ್ ಫ್ಯಾಮಿಲಿ ತರ ಎಲ್ಲ ಸೇರ್ಕೊಂಡು ಒಳ್ಳೆ ಸಿನಿಮಾ ಮಾಡೋಣ ಅಂತ ಹೇಳಿದ್ರು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಸಕ್ಸಸ್ ಬಂದ್ಮೇಲೆ ಜೊತೆಗಿರೋದು ಅದ್ ಬೇರೆ. ಬಟ್ ಯಾವಾಗ ಸಕ್ಸಸ್ ಇರ್ಲಿಲ್ಲ, ನಾನು ಯಾವಾಗ ಆ ಟೈಮಲ್ಲಿ ಏನೋ ಒಂದು ಕಷ್ಟ, ಆಮೇಲೆ ಏನ್ ಮಾಡೋದ್ ನೆಕ್ಸ್ಟ್ ಅಂತ ಅಂದಾಗ ಆ ಟೈಮಲ್ಲಿ ಬಂದು ನಮ್ಗೆ ಈ ಸಿನಿಮಾ ಕೊಟ್ಟಿದ್ದು. ಸೊ ಅದಕ್ಕೆ ನಾನು ಹೇಳಿದೆ, ಈ ಸಿನಿಮಾ ನನಗೆ ತುಂಬಾ ಸ್ಪೆಷಲ್. ಒಂದು ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು, ಆಮೇಲೆ ಕಷ್ಟದ ಟೈಮಲ್ಲಿ ನನ್ ಬಂದು ಕೈ ಹಿಡಿದ್ರು. ಸೊ ಎಲ್ಲ ಒಳ್ಳೇದಾಗ್ಲಿ ಅವ್ರಿಗೂ, ಸುರೇಶ್ ಸರ್ಗೆ. ಖಂಡಿತ ನೆಕ್ಸ್ಟ್ ಒಂದು ಕಾಂಬಿನೇಷನ್ ಮತ್ತೆ ಮಾಡೋಣ ಅಂತ ಇದ್ದಾರೆ. ಇದನ್ನ ಕಲೆಕ್ಷನ್ ನೋಡ್ಕೊಂಡು ಆಮೇಲೆ ಖಂಡಿತ ಪ್ಲಾನ್ ಮಾಡೋಣ ಅಂತ. ಸೊ ಥ್ಯಾಂಕ್ ಯು ಸರ್. ಆಮೇಲೆ ಎಲ್ಲ ಗಣ್ಯರು ವೇದಿಕೆ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಉಮೇಶ್ ಬಂಕರ್ ಸರ್, ಐ ಥಿಂಕ್ ನನ್ ಯಾವ್ದೇ ಒಂದು ಫಂಕ್ಷನ್, ಐ ಥಿಂಕ್ ಸದಾಶಿವ್ ಸರ್ ನಾನು ಒಂದ್ ಬ್ಯಾಕ್ ಬೋನ್ ಆಗಿ ಒಂದ್ ಸಿನಿಮಾಗೆ ನಿಂತಿದ್ದಾರೆ. ಐ ಥಿಂಕ್ ಫಸ್ಟ್ ಸ್ಟಾರ್ಟಿಂಗ್ ಮುಹೂರ್ತ ಅಂತ ಹಿಡಿದು ಇಲ್ಲಿವರೆಗೂ ಒಂದ್ ಬ್ಯಾಕ್ ಬೋನ್ ಆಗಿ, ಹಾಗೂ ಇನ್ನೊಬ್ರು ಇಲ್ಲ ಕುಮಾರ್ ಅವರು ಒಂದ್ ಬ್ಯಾಕ್ ಬೋನ್ ಆಗಿ, ಒಂದ್ ಫ್ರೆಂಡ್ಸ್ ಆಗಿ ಎಲ್ಲ ಈ ಸಿನಿಮಾಗೆ ಜೊತೆಗಿದ್ದಾರೆ. ಅಂಡ್ JK ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದೇ ಒಂದು ಫೋನ್ ಕಾಲ್ಗೆ ಸರ್ ನಾನು ಮಾತಾಡಿದಾಗ, ಇಲ್ಲ ಬಂದ್ ಮಾಡ್ಕೊಡ್ತೀನಿ ಮಗ, ಡೋಂಟ್ ವರಿ ಅಂತ ತುಂಬಾ ಸ್ಪಂದಿಸ್ತಾರೆ. ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಆಕ್ಚುಲಿ ನಾನು ಮಾತಾಡ್ಬೇಕಾಗಿತ್ತು, ಸಾರಿ ತಪ್ಪಾಯ್ತು ಸರ್. ನಾನು ಫಸ್ಟ್ ಮುಮ್ತಾಜ್ ಸಿನಿಮಾಗೆ ನನ್ನ ನಂಬಿ ಫಸ್ಟ್ ನನ್ನ ನಿರ್ದೇಶಕರು ಮಾಡಿದ್ದು ಸದರ್ಣ ಅನ್ಬಿಟ್ಟು. ಸೊ ಧರ್ಮ ಸರ ಚಾನ್ಸ್ ತಗೊಂಡ್ರು, ನನ್ಗೆ ಮಿಸ್ ಆಗೋಯ್ತು ಸರ್. ಆಕ್ಚುಲಿ ನನ್ನ ಜೀವನ ಇರೋವರೆಗೂ ನಾನು ಮರೀತಾ ಇರ್ತಕ್ಕಂಥ ಮೊದಲನೇ ವ್ಯಕ್ತಿ ಸದರ್ಣ. ಅದಾದ್ಮೇಲೆ ನನಗೆ ಮ್ಯಾನೇಜರ್ ಕಪಾಲಿ ಸರ್. ಅವರು ನಾರ್ಮಲ್ ಆಗಿ ಸಿನಿಮಾ ಮ್ಯಾನೇಜರ್ ಅಷ್ಟೇ. ನನಗೆ ಏನೇ ಇದ್ರು ನನ್ಗೆ ಇವತ್ತು ನಾನು ಸಿನಿಮಾ ಡೈರೆಕ್ಟರ್ ಆಗಿದ್ರು ಅದಕ್ಕೆ ಮೂಲ ನಮ್ ಕಪಾಲಿ ಸರ್. ಇವಾಗ್ಲೂ ನಾನು ಏನೇ ಮಾಡ್ಬೇಕಾದ್ರೆ ಫಸ್ಟ್ ಕಪಾಲಿ ಸರ್ ಫೋನ್ ಮಾಡ್ತೀನಿ. ನನ್ಗೆ ಎಲ್ಲಾ ತರ ಸಪೋರ್ಟ್ ಮಾಡೋದು ಕಪಾಲಿ ಸರ್. ಥ್ಯಾಂಕ್ ಯು ಕಪಾಲಿ ಸರ್. ಯಾಕಂದ್ರೆ ನಾನು ಊರ್ ಬಿಟ್ಟು ಊರ್ ಬಂದು ನಾನು ಇಲ್ಲಿ ಬೆಳೆದಿದ್ದೀನಿ ಅಂದ್ರೆ ನಾನು ಇಷ್ಟು ಜನ ಹೆಸರು ಹೇಳಿದ್ದೀನ, ಇವರೆಲ್ಲ ನನಗೆ ಸಾಥ್ ಕೊಟ್ಟಿದ್ದಾರೆ. ನಮ್ಮ ಅಪ್ಪ ಅಮ್ಮ ಹಳ್ಳಿಯಲ್ಲಿ ಇದ್ರು ನನ್ಗೆ ಇವರೆಲ್ಲ ಆಸ್ಥಾನದಲ್ಲಿ ನನ್ಗೆ ತುಂಬಿರೋದು ನಮ್ ಸದನ, ನಮ್ ಕಪಾಲಿ ಸರ್, ಬಣಕರ್ ಸರ್,
ಇಷ್ಟ ಜನ ಮಿಸ್ ಮಾಡಿದೀನಿ ಅವಾಗ್ಲೇ, ಸಾರಿ ಸದನ, ಸಾರಿ. ತುಂಬಾ ಚೆನ್ನಾಗಿ ಸ್ಪಂದಿಸಿದ್ರು. ಸಪೋರ್ಟ್ ನಾವ್ ಎಲ್ಲಾ ತರ ಸಪೋರ್ಟ್ ಮಾಡ್ತೀವಿ, ಅನೇಕಲ್ ಕಡೆ ಎಲ್ಲ ಥಿಯೇಟರ್ಸ್ ಆಗಿರ್ಬೋದು, ಪಬ್ಲಿಸಿಟಿ ಆಗಿರ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ. ಹಾಗೂ ಜಯರಾಮ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ರತಿ ಹಂತದಲ್ಲೂ ಸುರೇಶ್ ಸರ್ ನಿಮ್ ಬಗ್ಗೆ ತುಂಬಾ ಹೇಳ್ತಿರ್ತಾರೆ, ಲೈಕ್ ಒಂದ್ ನಮ್ ಸಿನಿಮಾಗೆ ಬ್ಯಾಕ್ ಬೋನ್ ಆಗಿ ನಿಂತಿದ್ದೀರ ಅಂತ. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ, ತುಂಬಾ ಥ್ಯಾಂಕ್ಸ್. ವಿಜಯ್ ಅವರು ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಆಡಿದಿರ. ಐ ಥಿಂಕ್ ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದೀನಿ, ತುಂಬಾ ಚೆನ್ನಾಗಿ ಆಡಿದಿರ ಸಾಂಗ್. ಥ್ಯಾಂಕ್ಸ್ ಅಲಾಟ್. ನನ್ ಫೇವ್ರೆಟ್ ಸಾಂಗ್ ಆಡಿದ್ದು. ಥ್ಯಾಂಕ್ ಯು ಸೊ ಮಚ್. ನಿಜವಾದ ಲವರ್ಸ್ ಇಬ್ರು ಪಾಸ್ ಆಗ್ಬೇಕಾದಾಗ ಬರ್ಡೇ ದಿನ ಒಂದು ಡೆತ್ ಆಗುತ್ತೆ. ಆ ಡೆತ್ ಅನ್ ಸುತ್ತ ಒಂದು ರೋಡಿಸಮ್ ಕಥೆನ ನಾನು ಇದ್ರ ಮೇಲೆ ಎಂದಿದ್ದೀನಿ. ಈ ತಲ್ವಾರ್ ಅನ್ನೋದು ಸಂಬಂಧದ ಸುತ್ತ ನಡೀತಕ್ಕಂತ ಒಂದು ಕತೆ. ನಾನ್ ಧರ್ಮ ಸರ್ಗೆ ಒಂದ್ ಕತೆ ನರೇಟ್ ಮಾಡಿದ್ದೆ. ಆಕ್ಚುಲಿ ಧರ್ಮ ಸರ್ ನನ್ನ ನಂಬಿ 2ನೇ ಸಿನಿಮಾ ನನ್ಗೆ ಮತ್ತೆ ಚಾನ್ಸ್ ಕೊಟ್ಟಿದ್ದಾರೆ. ಈ ಸಿನಿಮಾ ಏನಾದ್ರು ಮಾಡಿ ಹಿಟ್ ಮಾಡ್ಲೇಬೇಕು ನಮ್ ಪೇರ್ ಅನ್ಬಿಟ್ಟು ಒಂದ್ ಕತೆ ಮಾಡಿದ್ವಿ ಸರ್. ಶೂಟ್ ಹೋಗ್ಬೇಕು ಆ ಟೈಮಲ್ಲಿ, ಇಲ್ಲ ನಮ್ಮಿಬ್ರಿಗೂ ಕಾಂಬಿನೇಷನ್ ಬ್ಯಾಕ್ ಮಾಡ್ತಾ ಇದ್ರೆ ಮತ್ತೆ ಲವ್ ಸ್ಟೋರಿ ಬೇಡ, ಬೇರೆ ಏನಾದ್ರು ಮಾಡೋಣ ಅಂತ ಪ್ಲಾನ್ ಮಾಡಿದಾಗ ನಾನೇನೊಂದು ಲೈನ್ ಹೇಳ್ತೀನಿ ಸರ್ ಅಂತ ಹೋಗಿ ಕತೆ ಹೇಳಿದೆ. ಕತೆ ಕೇಳಿ ಅವರು ತುಂಬಾ ಇಷ್ಟಪಟ್ಟು ಈ ಕತೆನ ಡೆವಲಪ್ ಮಾಡೋಣ ಅಂತಂದ್ರು ಸರ್. ಈ ಕತೆ ನಾವೆಲ್ಲ ಡೆವಲಪ್ ಮಾಡಿ ಸ್ಟಾರ್ಟ್ ಮಾಡಿದಾಗ ಸುರೇಶ್ ಸರ್ಗೂ ಈ ಕತೆ ಹೇಳಿದೆ. ಫಸ್ಟ್ ನನಗೆ ಈ ಸಿನಿಮಾದಲ್ಲಿ ಬೆಂತಟ್ ಸೂಪರ್ ಆಗಿದೆ ಕತೆ, ಇದನ್ನ ಮಾಡೋಣ ಅಂತ ನಾನು ಫಸ್ಟ್ ಬಿಲೀವ್ ಮಾಡಿದ ವ್ಯಕ್ತಿ ನಮ್ ಸುರೇಶ್ ಸರ್. ಸೊ ಹಂಗಾಗಿ ಸಿನಿಮಾ ಮೂರ್ತಾ ಇತ್ತು. ಆಮೇಲೆ ಈ ವೇದಿಕೆ ಮೇಲೆ ನಾನು ದರ್ಶನ್ ಸರ್ನ ತುಂಬಾ ನೆನ್ಸ್ಕೊತೀನಿ. ಯಾಕಂದ್ರೆ ನಮ್ಗೆ ಫಸ್ಟ್ ಮೂರ್ತ ಆದಾಗ ನಮ್ಗೆ ಬಂದು ಸಪೋರ್ಟ್ ಮಾಡಿ ನಮ್ಗೆ ಕ್ಲಾಪ್ ಮಾಡಿದ್ದು ದರ್ಶನ್ ಸರ್. ನಾವ್ ಯಾವತ್ತೂ ದರ್ಶನ್ ಸರ್ ನ ಮರೆಯಲ್ಲ. ಥ್ಯಾಂಕ್ ಯು ದರ್ಶನ್ ಸರ್. ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ ನಮ್ ಜರ್ನಿ. ಇದು ಮುಗ್ಸಕ್ಕೆ 3 ವರ್ಷ ನಾವು ತುಂಬಾ ಸ್ಟ್ರಗಲ್ ಮಾಡ್ಕೊಂಡು ಈ ಸಿನಿಮಾನ ಮಾಡ್ತಾ ಬಂದ. ಯಾಕಂದ್ರೆ ಹಂತವಾಗಿ ಸಿನಿಮಾ ಶೂಟ್ ಮಾಡ್ತಾ ಬಂದಾಗ ನಮ್ಗೆ ಇದು ಆಕ್ಷನ್ ಪೋರ್ಷನ್ ತುಂಬಾ ಟೈಮ್ ಇರುತ್ತೆ. ಇದ್ರಲ್ಲಿ 3 ಜನ ಮಾಸ್ಟರ್ ಇದ್ದಾರೆ. ಒಂದು ವಿನೋದ್ ಮಾಸ್ಟರ್, ಅವರು ತುಂಬಾ ಚೆನ್ನಾಗಿ ಒಂದು ಫೈಟ್ ಮಾಡ್ಕೊಟ್ರು ನಮ್ಗೆ. ಆಮೇಲೆ ಇನ್ನೊಂದು ಜೆ ಕೆ ಸರ್ ಬಂದ್ಬಿಟ್ಟು ಇದ್ರಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಇದು ರೋಲ್ ನ ಪ್ಲೇ ಮಾಡಿದ್ದಾರೆ. ಅದನ್ನ ವಿನೋದ್ ಮಾಸ್ಟರ್ ಶೂಟ್ ಮಾಡ್ಕೊಟ್ರು. ಮತ್ತೆ ಕುಂಪು ಚಂದ್ರ ಮಾಸ್ಟರ್ ಒಂದು 2 ಫೈಟ್ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು. ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್ ಒಂದು ಮಾಡಿದ್ರು. ಟೋಟಲ್ ಆಗಿ 4 ಆಕ್ಷನ್ ಈ ಸಿನಿಮಾದಲ್ಲಿ ಇದೆ. ಈ ಸಿನಿಮಾಗೆ ನಮ್ಮ ಕೆ.ಬಿ. ಪ್ರವೀಣ್ ಸರ್, ಇವರು ಮುಮ್ತಾಜ್ ನಾನು ಜೊತೆ ಕೆಲಸ ಮಾಡಿದೆ. ಆಕ್ಚುಲಿ ಹೇಳ್ಬೇಕಾದ್ರೆ ಮುಮ್ತಾಜ್ಗೆ ಪ್ರವೀಣ್ ಸರ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಸಿದ್ ನಾನೇ. ಅಲ್ಲಿಂದ ನಮ್ ಜರ್ನಿ ಹೀಗೆ ಸಾಗೆ ತಲವಾರ್ವರೆಗೂ ಬಂದಿದೆ. ಅವ್ರು ನಂಗೆ ತುಂಬಾ ಇದರಲ್ಲಿ 2 ಸಾಂಗ್ ಕೊಟ್ಟಿದ್ದಾರೆ. ತಾಯಿ ಸಾಂಗ್ ಕೊಟ್ಟಿದ್ದಾರೆ. ನಂಗೆ ತುಂಬಾ ಅದು ನಂಗೆ ಪ್ರತಿದಿನಾನು ಅದು ನಂಗೆ ನೆನ್ಪಾಗ್ತಾನೆ ಇರುತ್ತೆ, ಅಷ್ಟು ಚೆನ್ನಾಗಿ ಒಂದು ಸಾಂಗ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಪ್ರವೀಣ್ ಸರ್. ಇನ್ನ ನಾನು ಧರ್ಮ ಸರ್ ಬಗ್ಗೆ ಹೇಳಿದ್ನೆ. ಧರ್ಮ ಸರ್ ಆಕ್ಚುಲಿ ಎಲ್ಲ ಈ ಶೇಡ್ ಅಲ್ಲಿ ಬಂದ್ಬಿಟ್ಟು ಧರ್ಮ ಸರ್ನ ಲವರ್ ಬಾಯ್ ಮಾಡಿದ್ರು, ಸುಮಾರು ಇದು ಮಾಡಿದ್ದಾರೆ. ಇದ್ರಲ್ಲಿ ಇನ್ನೊಂದು ನಾನು ಅವ್ರ ಬಗ್ಗೆ ಹೇಳ್ಬೇಕಾಗಿರೋದೇನಂದ್ರೆ, ಫಸ್ಟ್ ಡೇ ಶೂಟ್ ಮಾಡ್ತೀನಿ. ಫಸ್ಟ್ ಡೇ ಶೂಟ್ ಮಾಡಿದಷ್ಟೇ ಮತ್ತೆ 10 days ಅವ್ರು ಎಷ್ಟು ತಗೋತಾರೆ. ಕಾರಣ ಏನಂದ್ರೆ ನಾನ್ ಮಾಡಿದ್ ಮಿಸ್ಟೇಕ್. ಅವ್ರಿಗೆ ಫಸ್ಟ್ ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ಸ್ತೀನಿ, ಇದ್ರಲ್ಲಿ ಏರ್ ಬಿಡಿಸ್ತೀನಿ, ಗಡ್ಡ ಬಿಡಿಸ್ತೀನಿ. ಸೊ ಅವ್ರಿಗೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟು 10 days ಬ್ರೇಕ್ ಆಗುತ್ತೆ. ಸೊ ಅವ್ರು ಯಾವತ್ತೂ ಒಂದಿನೂ ಬೇಜಾರ್ ಮಾಡ್ಕೊಳ್ಳದೆ ಮತ್ತೆ ವಾಪಸ್ ಸರ್ ರೆಡಿ ಇದೀನಿ ಶೂಟಿಂಗ್ ಹೋಗೋಣ ಅಂತೇಳಿ ಮತ್ತೆ ಶೂಟಿಂಗ್ ಬಂದ್ರು. ಗಡ್ಡ ಇಲ್ಲಿವರೆಗೂ ಗಡ್ಡ ಬಿಟ್ಟಿದೆ. ಅದೊಂದು ಡೈಲಾಗ್ ಬಂತು, ಗಡ್ಡ ಕಿಸ್ ಮಾಡೋ ಗಡ್ಡ ಬಿಟ್ಟಿದ್ರೆ ಅದೇನೋ ಒಂದು ಡೈಲಾಗ್ ಪ್ಲೇ ಆಯ್ತು. ಅದು ಅವಾಗ ಗಡ್ಡ ಮತ್ತೆ ಏರ್ನ ಮೇಂಟೈನ್ ಮಾಡಿ ಅಷ್ಟು ಒಂದೂವರೆ ವರ್ಷ ಬೇರೆ ಸಿನಿಮಾಗಳಿದ್ರು ಆ ಸಿನಿಮಾಗಳನ್ನ ಮ್ಯಾನೇಜ್ ಮಾಡ್ಕೊಂಡು ನಮ್ ಸಿನಿಮಾ. ಆಮೇಲೆ ನಮ್ ಗುರುಗಳು ಎಲ್ಲರಿಗೂ ಯಾಕೆ ಗುರುಗಳು ಅಂತ ಹೇಳ್ತೀನಿ. ನನ್ಗೆ ಸಿನಿಮಾದಲ್ಲಿ 3 ಜನ ಗುರುಗಳು ಸರ್. ಸಿನಿಮಾ ಬಗ್ಗೆ ಆಮೇಲೆ ಹೇಳ್ತೀನಿ. ಒಂದು ದಿನೇಶ್ ಬಾಬು ಸರ್, ಅವರೇ ನನ್ಗೆ ಮೊದಲನೇ ಗುರುಗಳು. ಇವತ್ ನಾನು ಏನ್ ಇಲ್ಲಿ ಕೂತಿದ್ರು ಅವ್ರು ನನ್ಗೆ ಹೇಳ್ಕೊಟ್ಟಿದ್ದ ಅಂತ ಒಂದು ಜಾಗ ನಾನು ಇಲ್ಲಿ ಬಂದು ಕೂರಿಸಿದೆ. ಇನ್ನೊಂದು ಉಮೇಶ್ ಬನ್ಕರ್ ಸರ್, ನಾನು ಫಸ್ಟ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದು ಸಿನಿಮಾ ಬನ್ಕರ್ ಸರ್ ಸಿನಿಮಾ. ಬನ್ಕರ್ ಸರ್ಗೆ ನನ್ನ ಮೇಲೆ ಒಂದು ಬೇಜಾರಿದೆ. ಜನ್ಮದ ಗೆಲ್ತಿ ಸರ್, ಸೂಪರ್. ಯಾರು ಕೇಳ್ತಾರ ಅನ್ಕೊಂಡೆ ಕೇಳಿದ್ರೆ. ಸರ್ ಇನ್ನೊಂದೇನಂದ್ರೆ, ನಾನು ಸಿಂಪಲ್ ಸುನೀಲ್ ಸರ್ ಜೊತೆಗೆ ಕೊಲೀಗ್ಸ್ ಆಗಿ ಕೆಲಸ ಮಾಡಿದ್ದು. ನಮ್ಗೆ ಸಂಜೆ ಆದ್ರೆ 200 ರೂಪಾಯಿ ಕನ್ವೀನಿಯನ್ಸ್ ಕೊಡೋರು, 5 ಜನ ಹುಡುಗರು ನಾವು ಕರೆಕ್ಟ್ ಆಗಿ ಸುನೀಲ್ ಒಂದು ಮಾತಾಡೋರು, ಬನ್ಕರ್ ಸರ್ ಟೇಬಲ್ ಮೇಲೆ ಕೂತಿದಾಗ್ಲೇ ಕರೆಕ್ಟ್ ಆಗಿ ಹೋಗಿ ನೀವು ಅಂತ. ಯಾಕಂದ್ರೆ ಆ ಹೋಗೋದ ಕರೆಕ್ಟ್ ಆಗಿ ನಮ್ಗೆ ಕರ್ದ್ಬಿಟ್ಟು ಕೊಟ್ಬಿಡೋರು 500 ರೂಪಾಯಿ ಕನ್ವೀನಿಯನ್ಸ್ ನಮ್ಗೆ. ಜನ್ಮದ ಗೆಲ್ತಿ ಇದೊಂದ್ 2-3 ಹೇಳ್ತೀನಿ. ಫಸ್ಟ್ ನಾನು ಅಸಿಸ್ಟೆಂಟ್ ಆಗಿ ಬಂದಿ ಸಿನಿಮಾ ಅಲ್ಲ ಅದು ಸರ್. ಆಮೇಲೆ ಮುಮ್ತಾಜ್ ಟೈಮ್ ಅಲ್ಲಿ ನನ್ಗೆ ಬನ್ಕರ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ರು. ಅವ್ರ ಗರಡಿ ಎಲ್ಲ ಬೆಳ್ದಿದ್ ನಾನು. ಮುರಳಿ ಕೇಳ್ತಾನೆ
ಚೆನ್ನಾಗ್ ಆಗ್ತಾನೆ ಅಂತ ತುಂಬಾ ಆಸೆ ಇಟ್ರು. ಬಟ್ ಅದನ್ನ ನಾನು ಪರಿಪೂರ್ಣ ಮಾಡ್ಲಿಲ್ಲ. ಬಟ್ ಈ ಸಿನಿಮಾದಲ್ಲಿ 100% ಬನ್ಕರ್ ಸರ್, ನಾನು ಗೆದ್ಬಿಟ್ಟೆ ನಿಮ್ ಹತ್ರ ಬರ್ಬೇಕಂತ ತುಂಬಾ ದೂರ ಉಳಿದಿದ್ದೆ. ಬಟ್ ಸ್ಟೇಜ್ ಮೇಲೆ ಪಕ್ಕದಲ್ಲಿ ಕೂತ್ಬಿಟ್ಟಿದೀನಿ ಈಗ. ಆಮೇಲೆ ಇನ್ನೊಂದು 3ನೇ ಗುರುಗಳು ಅಂದ್ರೆ ನಂಗೆ ಸುರೇಶ್ ಪರಿಸಂದ್ರ ಸರ್. ಆಕ್ಚುಲಿ ಅವ್ರ ಕ್ಯಾಮ್ರಾಮ್ಯಾನ್ ಸರ್. ನನ್ಗೆ ಅವ್ರ ಗುರುಗಳಂತಲ್ಲ, ಗುರುಗಳ ಸ್ಥಾನ. ನಾನು ಬಾಬು ಸರ್ ಹತ್ರ ಕೆಲಸ ಮಾಡ್ಬೇಕಾದಾಗ ಇವರು ಕ್ಯಾಮ್ರಾಮನ್ ಕೆಲಸ ಮಾಡಿದ್ರು. ಸೊ ಅಲ್ಲಿಂದ 10-12 ವರ್ಷಕ್ಕೆ ಜರ್ನಿ. ಅದಾದ್ಮೇಲೆ ನನ್ನ ನಂಬಿ ಈ ಸಿನಿಮಾಗೆ ಇನ್ವೆಸ್ಟ್ ಮಾಡಿದ್ರು ಸರ್. ತಲ್ವಾರ್ ಸಿನಿಮಾ ಇದೊಂದು ರೌಡಿಸಂ ಸಿನಿಮಾ, ಸಂಬಂಧಗಳ ಸುತ್ತ ನಡೀತಕ್ಕಂತ ಒಂದು ಕತೆ. ಹೀರೋಯಿನ್ ಬಗ್ಗೆ ನಮ್ ಟೇಬಲ್ ಪೂರಾ ಜೆಂಟ್ಸೇ ತುಂಬೋಗಿದ್ದಾರೆ. ಇಲ್ಲ, ಆಕ್ಚುಲಿ ಇದರಲ್ಲಿ ಹೀರೋಯಿನ್ ಅದಿತಿ ಅಂತ ಮಾಡಿದ್ರೆ ಅವ್ರದ್ದು 2 ಶೇಡ್ ಬರುತ್ತೆ. ಸೊ ಅವ್ರು ಒಂದು ಸೆಕೆಂಡ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಅದೊಂದು ಬ್ಲೈಂಡ್ ಕ್ಯಾರೆಕ್ಟರ್ ಕೂಡ ಪ್ಲೇ ಮಾಡಿದ್ದಾರೆ ಇದರಲ್ಲಿ. ಬ್ಲೈಂಡ್ ಕ್ಯಾರೆಕ್ಟರ್ ಅಂದ್ರೆ ಕತೆಗೆ ತುಂಬಾ ರೌಡಿಸಂ ಕತೆ ನಡೀತಕ್ಕಂತ ಒಂದು ತುಂಬಾ ಎಲಿಮೆಂಟ್ ಇರ್ತಕ್ಕಂತ ಒಂದು ಇನ್ಸಿಡೆಂಟ್. ತುಂಬಾ ಚೆನ್ನಾಗಿ ಮಾಡಿದ್ರೆ. ಕಾರಣಾಂತರದಿಂದ ಅದಿತಿ ಮೇಡಮ್ ಬರಕ್ಕಾಗಿಲ್ಲ. ಸಡನ್ಲಿ ನಾವು ಪ್ಲಾನ್ ಮಾಡಿದ್ರಿಂದ ಆಗಿಲ್ಲ. ನೆಕ್ಸ್ಟ್ ವೀಕ್ ಅಲ್ಲಿ ಪ್ಲಾನ್ ಮಾಡ್ತೀವಿ. ಅವತ್ತು 100% ಹೀರೋಯಿನ್ ಕರ್ಕೊಂಡ್ ಹೋಗ್ತೀವಿ. ಈ ಬೆಂಚ್ಗಳನ್ನ ಚೇಂಜ್ ಮಾಡಿ ಲೇಡೀಸ್ ಹೀರೋಯಿನ್ ಎಲ್ಲ ಕೂರಿಸ್ತೀವಿ. ನಾವೆಲ್ಲ ಜೆಂಟ್ಸೇ ಕೂತಿದೀವಿ ಸರ್. ಆಮೇಲೆ ಇನ್ನೊಂದು ಲಾಸ್ಟ್ ನಾನ್ ಧರ್ಮ ಸರ್ಗೆ ಲಾಂಗ್ ಕೊಟ್ಟು ಸುಮಾರು 3 ವರ್ಷ ಕೊಟ್ಟು ಆಗಿದೆ. ಪಾಪ ಅವ್ರು ಲಾಂಗ್ ಹಿಡಿದು ನಿಂತು ಸುಸ್ತಾಗೋಗಿದ್ದಾರೆ. ಜನವರಿ ತಿಂಗಳ ಲಾಸ್ಟ್ ಅಲ್ಲಿ ಸಿನಿಮಾ ರಿಲೀಸ್ ಮಾಡೋ ಪ್ಲಾನ್ ಮಾಡ್ತಾ ಇದೀವಿ. ಥ್ಯಾಂಕ್ಸ್ ಸರ್. ಅಷ್ಟೇ, ಇನ್ನೇನಿದ್ರೆ ಕೇಳ್ಬೋದು. ಪತ್ರಕರ್ತ ಮಿತ್ರರಿಗೆ ನಮಸ್ಕರಿಸ್ತಾ, ವೇದಿಕೆ ಮೇಲೆ ಎಲ್ಲ ನನ್ನ ಆತ್ಮೀಯರು, ಹಿತೈಷಿಗಳು, ಎಲ್ಲ ಹಿರಿಯರು ಎಲ್ಲರೂ ಇದ್ದಾರೆ, ಗೆಳೆಯರು. ನಮ್ಮ ಜಯರಾಮಣ್ಣ ರಾಜರಾಜೇಶ್ವರಿ ನಗರದಲ್ಲಿ ಬಹಳಷ್ಟು ಜನ ಚಲನಚಿತ್ರ ವಿಭಾಗಕ್ಕೆ ಸಂಬಂಧಪಟ್ಟವ್ರಿಗೆ ಆಫ್ ದಿ ರೆಕಾರ್ಡ್ ಅಂದ್ರೆ ಬಹಳಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ. ಬಟ್ ಇವತ್ತು ಫಸ್ಟ್ ಅವ್ರನ್ನ ಒಂದು ಸಿನಿಮಾ ಕಾರ್ಯಕ್ರಮದಲ್ಲಿ ನಾನು ನೋಡ್ತಾ ಇದ್ದೀನಿ. ಯಾರನ್ನ ಬರ್ಲಿ ಆರ್ ಆರ್ ನಗರದವರು ಸೂರ್ಯಹಳ್ಳಿ ಜಯರಾಮಣ್ಣ ಅಂತಾರೆ. ಆಮೇಲೆ ನಂಗೆ ಸುರೇಶ್ ಬೆನ್ಸಂದ್ರ ಅವ್ರದ್ದು ಸಂಪರ್ಕ ಗೊತ್ತಿತ್ತು. ಹೀಗಾಗಿ ಅವ್ರನ್ನ ಗೌರವಿಸ್ತಾ, ಅವಿನಾಶ್ ಫಸ್ಟ್ ಟೈಮು ನೀವು ಇರೋದನ್ನ ಓಪನ್ ಆಗಿ ಹೀಗೆ ಅಂತ ಹೇಳ್ಕೊಂಡ್ರೆ ನನಗೆ ನಿಮ್ ಬ್ಯಾಕ್ ಗ್ರೌಂಡ್ ಗೊತ್ತಿರ್ಲಿಲ್ಲ. ಗೊತ್ತಾಗಿ ಒಳ್ಳೇದಾಯ್ತು. ಇನ್ ಮ್ಯೂಸಿಕ್ ಡೈರೆಕ್ಟ್ರು ಅವ್ರದ್ದು ಸಿನಿಮಾ ಆದ್ಮೇಲೆ ನಾನು ತಿಳ್ಕೊಂತೀನಿ. ಆಮೇಲೆ ಹಾಡು ಹೇಳಿದಿರಿ ಬರೋಣ, ನೀವು ಎಲ್ಲರಿಗೂ ಸಹಾಯಕವಾಗಿರ್ತೀರಿ ಅಂತ ಕೇಳಿದ್ರಿ ವಿನ ನನಗದ್ರ ಅನುಭವ ಇಲ್ಲ. ಇನ್ನ ವಿಶೇಷವಾಗಿ ಒಂದು 3 ಜನದ ಬಗ್ಗೆ ನಾನು ಮಾತಾಡ್ಲೇಬೇಕು. ಮೊದಲನೇದು ನಿರ್ದೇಶಕರಾದಂತ ಮುರಳಿ ಅವರು ಹೇಳಿದ್ರು ಗುರು ಇದ್ದಂಗೆ. ಆಮೇಲೆ ಕನ್ವೆನ್ಸ್ ಪಣ್ಕರ್ ಅವ್ರ ಟೇಬಲ್ ಕುಂತಾಗ ಮಾತ್ರ ಹೋಗ್ರಿ ಅಂತ ಅದೊಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಟೇಬಲ್ ಅಂದ್ರೆ ಏನ್ ತಿಳ್ಕೊಂತಾರೆ ಅಂದ್ರೆ ಗುಂಡಾಕ್ ಹೋಗೋದ್ರು ಬೇಗ ಕೊಡ್ತಾರೆ ಅಂತ ಆಗುತ್ತೆ ತಾನೆ. ಅದೆಲ್ಲ ತಾನೇನಪ್ಪ. ಅಯ್ಯೋ ಗುರು ಅಲ್ಲ ಈ ಚಿಕ್ಕ ಹುಡುಗನ ದೊಡ್ಡ ಹುಡುಗನ ಬಟ್ ತಿಳ್ಕೊಳ್ಳೋದು ಏನ್ ತಿಳ್ಕೊಂತಾರೆ ಗುರು. ಟೇಬಲ್ ಅಲ್ಲಿ ಕುಂತಾಗ ಎತ್ಕೊಂಡು ಬಿಡ್ತಾರೆ. ಆ ಕ್ಯಾಶ್ ಟೇಬಲ್ ಅದೇ ಕ್ಲಾರಿಫಿಕೇಶನ್ ಕೇಳಕ್ಕೆ. ಆಮೇಲೆ ಅದೊಂದು ಸ್ವಭಾವ ಇತ್ತು. ನಾನು ದಿವಸ ಶೂಟಿಂಗ್ ನಡೆಯುವಾಗ ಎಲ್ಲಾರನ್ನ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಯಾರ್ಯಾರು ಏನೇನ್ ಮಾಡ್ತಾ ಇರ್ತಾರೆ ಅಂತ ಹೇಳಿ ಅಂತ. ಈತ ಇವತ್ತು ಏನ್ ಸೈಜ್ ಇದಾನೋ ಇದರಲ್ಲಿ ಕಾಲ್ ಭಾಗ ಇದ್ದ ಅವಾಗ ಮುಖೆ ಈಗ ಏನಿದಲ್ಲ ಇದ್ರಲ್ಲಿ ಕಾಲ್ ಭಾಗ ಇದ್ದ. ನಾನು ಓಪನಿಂಗ್ ಡೇ ಇದನ್ನ ನೋಡಿದ ದಿವಸ ಡೈರೆಕ್ಟರ್ ಕರೆದು ಕೇಳಿದೆ, ದಿನೇಶ್ ಬಾಬುನ, ಸರ್ ಹುಡುಗ ಯಾರು ಸರ್ ಅಂತೆ. ಅಸಿಸ್ಟೆಂಟ್ ಡೈರೆಕ್ಟರ್ ಸರ್ ಇವ್ನಿಗೆ ಏನು ಸ್ಕೂಲ್ ಯೂನಿಫಾರ್ಮ್ ಹಾಕಿದ್ರೆ ಯಾವ್ದೋ ಸ್ಕೂಲ್ ಹುಡುಗ ಇದ್ದಂಗ ನೀವು ಕರ್ಕೊಂಬಂದು ಏನ್ ಸರ್ ಮಾಡ್ತೀರಾ ನೀವು ಅಂದೆ. ಇಲ್ಲ ಪಡ್ಕೊಂಡು ನೀವು ಸುಮ್ಮನೆ ಅಬ್ಸರ್ವ್, ನೀವೆಲ್ಲ ಸ್ಟಡಿ ಮಾಡ್ತಾ ಇರ್ತಾರ ಅಬ್ಸರ್ವ್ ಮಾಡ್ರಿ ಅಂತ. ಆಮೇಲೆ ಅಬ್ಸರ್ವ್ ಮಾಡ್ತಾ ಯಪ್ಪ ಶೂಟಿಂಗ್ ಮುಗಿತಿದ್ದಂಗೆ ಯಾರು ಹೇಳ್ತಿರ್ಲಿಲ್ಲ ಕೇಳ್ತಿರ್ಲಿಲ್ಲ, ಸುಮ್ಮನೆ ಹೋಗ್ತಾ ಇರು. ನಾನು ಮ್ಯಾನೇಜರ್ನ ಕರೆಯೋದು, ಕಪಾಲಿನೂ ಕರೆಯೋದು. ಕರೆದ್ಬಿಟ್ರು ಕಪಾಲಿ ಆ ಹುಡುಗ ದುಡ್ಡಿಸ್ಕೊಂಡ. ಅಣ್ಣ ಏನು ಕೇಳಿಲ್ಲ ಅಣ್ಣ, ಹಂಗೆ ಹೋಗ್ಬಿಟ್ಟ. ಯಾಕ್ರಿ ಇದು ಅಂತ ಹೇಳ್ಬಿಟ್ಟು ಮಾರನೇ ದಿವಸ ಬಂದೆ. ಮುರಳಿ ಬನ್ರಿ ಇಲ್ಲಿ. ಅಲ್ಲ ರೀ ಶೂಟಿಂಗ್ ಮುಗ್ದಾದ್ಮೇಲೆ ಕನ್ವೆನ್ಸ್ ತಗೊಳ್ದಂಗೆ ಹೋಗ್ತಿರಲ್ರಿ ನೀವು ಹೆಂಗೆ? ಸರ್ ನನ್ ಕೆಲ್ಸ ಕಲಿಯಕ್ ಬಂದಿದ್ದೀನಿ ಸರ್.
ಕೊಟ್ರು ಸರಿ ಕೊಡದೇವ್ರು ಸರಿ ಹೋಗ್ತಾ ಇರ್ತೀನಿ ಸರ್. ಹಂಗ್ ಮಾಡೋದು ತಪ್ಪಾಗತ್ತಲ್ಲೇನ್ರಿ ಅಂದೆ. ಅಲ್ಲ ನೆನೆ ನಿಮ್ಮ ಹತ್ರ ದುಡ್ಡಿತ್ತಂದೆ. ಬಸ್ ಚಾರ್ಜ್ ಹೋಗಿದ್ದು ಸರ್ ಏನ್ ಸಮಸ್ಯೆ ಇರ್ಲಿಲ್ಲ. ಅಲ್ಲಪ್ಪ ಮತ್ ಇನ್ ಹೆಂಗ್ರಿ ನೀನು ಊರಿಂದ ಬೇರೆ ಬಂದಿರ್ತೀನಿ ಎಲ್ಲಿರ್ತೀನಿ ಯಾರು ಹೇಳ್ತಾರೆ ಸರಿಯಾಗಿ ಸರ್. ಅದನ್ನೆಲ್ಲ ಮಾಡಂಗಿಲ್ಲ, ನೀನ್ ಕರೆಕ್ಟ್ ಆಗಿ ತಗೊಂಡು ಹೋಗ್ಬೇಕು ಅಂತ ಹೇಳಿ ನಾನೇ ಮೊದ್ಲು ಯಾರನ್ನ ಬಿಟ್ರು ಅವ್ನ ಅಬ್ಸರ್ವ್ ಮಾಡ್ತಿದ್ದೆ. ಯಾಕಂದ್ರೆ ಕೇಳ್ದಂಗ್ ಹೋಗ್ಬಿಡ್ತಾರಲ್ಲ ಅಂತ ಹೇಳಿ. ಆಮೇಲೆ ಕಪಾಲಿ ತಗೊಂಡು ಈಸ್ಕೊಂಡ್ ಹೋದ್ರೇನೋ ಅಂತ ಹೇಳಿ ಈಸ್ಕೊಂಡ್ ಹೋದ್ರು ಅಂತ ಹೇಳೋದು. ಇದು ಆರೋ ಒಂದು ನೇಚರ್. ಆಮೇಲೆ ಈ ಹಿಂದೆ ಒಂದ್ಸರಿ ಮುಮ್ತಾಜ್ ಸಿನಿಮಾ ಮಾಡಿದಾಗ ನನ್ನ ಇದೇ ಧರ್ಮ ಅವ್ರ ಜೊತೆನಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿ ಅಂತ ಕರೆದ್ರು. ಸರಿ ನಾನಂದೆ ಧರ್ಮನ್ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಈತನ ಜೊತೆನಲ್ಲಿ ಆಕ್ಟ್ ಮಾಡೋದು ಅಂದ್ರೆ ಇವ್ ಸರಿ ಇವತ್ತು ಹೋದ್ವಿ, ಆಕ್ಟ್ ಮಾಡಿದ್ವಿ, ಬಂದ್ವಿ. ಅವಾಗ ನಾನು ಧರ್ಮನ ಅಂದ್ರೆ ಇವ್ರ ತಂದೆಯವ್ರ ಬಗ್ಗೆ ನನ್ಗೆ ಸಂಪೂರ್ಣವಾಗಿದೆ ಮಾಹಿತಿ ಇದೆ. ಅತ್ಯದ್ಭುತವಾದಂತಹ ಒಂದು ಇನ್ನೋಸೆಂಟ್ ಮನುಷ್ಯ. ಅಂದ್ರೆ ನಾನು ಮೊದಲಿಂದನೂ ಇವ್ರಿಗೆ ಈ ಮೊನ್ನೆ ಒಬ್ರಿಗೆ ಯಾರಿಗ ಏನ್ ಸ್ಟಾರ್ ಏನೋ ಹೇಳಿದ್ರು ಸರ್, ಯಾರಿಗೋ ಒಬ್ರಿಗೆ ಏನೋ ಸ್ಟಾರ್ ಅಂದ್ಬಿಟ್ಟು ಮೊನ್ನೆ ಸರ್ವಿನಲ್ಲಿ ಓಪನ್ ಸ್ಟಾರ್. ಇವರು ಇನ್ನೋಸೆಂಟ್ ಸ್ಟಾರ್ ಆಕ್ಚುಲಿ. ನಾನು ಸಾಯಂಕಾಲ ಸ್ವಲ್ಪ ಹೋಗೋದು ನಮ್ ದಿನೇಶ್ ಬಾಬು ಅವ್ರನ್ನ ನಮ್ ಸಿನಿಮಾಗಳು ಮಾಡೋ ಸಂದರ್ಭದಲ್ಲಿ ಸರ್ ಮತ್ತೆ 2 ಕ್ಯಾಮ್ರಾಗಳಿದಾವೆ, ಹೆಂಗ್ ಆಪರೇಟ್ ಮಾಡ್ತೀವಿ ಅಂತ. ಅವಾಗಿನ ಇದಿಲ್ಲ, ಕ್ಯಾಮ್ರಾಗಳು ಯಾವ ಇಲ್ಲ, ಅದು ಡಿಜಿಟಲ್ ಕ್ಯಾಮ್ರಾಗಳಿಲ್ಲ. 435 ಕ್ಯಾಮ್ರಾ ನೆಗೆಟಿವ್ ಯೂಸ್ ಮಾಡ್ತಾ ಇದ್ವಿ. 2 ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ರಲ್ಲ ಗುರು ಹೆಂಗೆ ಐತೆ. ಅದಕ್ಕೆ ಇಲ್ಲ ಸುರೇಶ್ ಅಂತ ಒಪ್ಪಿದ್ದಾರೆ, ಅವ್ರು ಚೆನ್ನಾಗಿ ಮಾಡ್ತಾರೆ ಅಂದ್ರು. ಇವ್ರು ಬಂದ್ರು. ಇವ್ರ ಪಾಪ ತುಂಬಾ ಇನ್ನೋಸೆಂಟ್. ಇವ್ರು ನೋಡುವೆ ಇದ್ರಲ್ಲೇ ಇರ್ತಾರೆ. ಆದ್ರೆ ಒಂದೊಂದ್ಸಾರಿ ಅವ್ರು ನೋಡೋ ಲುಕ್ ಇರ್ತದಲ್ಲ, ಅದು ಸ್ವಲ್ಪ ನನಗೆ ಬಹಳ ಒಂಥರ ಖರಾಬು ಅನ್ಸೋದು. ನೋಡೋ ಲುಕ್ಕು, ಆಮೇಲೆ ಮಾತಾಡೋ ಸ್ಟೈಲು ಮಾಡೋದು. ಆಮೇಲೆ ಶೂಟಿಂಗ್ ನಮ್ಮ ಫ್ಲಾಟ್ ಕ್ಯಾಮ್ರಾ ಆಕ್ಸಿಡೆಂಟ್ ಎಲ್ಲ ಮುಗಿದಾದ್ಮೇಲೆ ಕಟ್ ಅಂದ ತಕ್ಷಣನೇ ಅಸಿಸ್ಟೆಂಟ್ ಡೈರೆಕ್ಟ್ರು ಅವ್ರಿಬ್ರು ಮಾಯ ಆಗ್ಬಿಡೋರು. ಎಲ್ಲೋ ಆಯ್ತಾರೆ ಇವ್ರು ಅಂತ ನಾನು ದಿನೇಶ್ ಬಾಬುನ್ ಕೇಳ್ತಿದ್ದೆ, ಏನ್ ಸರ್ ನಿಮ್ಮ ಅಸಿಸ್ಟೆಂಟ್ ಅವನು ಹೋಗ್ಬಿಡ್ತಾನೆ, ಈತನು ಹೋಗ್ಬಿಡ್ತಾರಲ್ಲ ಹೆಂಗೆ ಸರ್ ಏನೋ ಮಾತಾಡ್ತಿರ್ತಾರೆ ಪ್ಲೀಸ್. ಇವ್ರು ಆಚೆ ಕಡೆ ಬಂದು ಹೇಳೋದು ಏನ್ ನಮಗೆ ಅಂದ್ರೆ, ಅದು ಈ ಶಾರ್ಟ್ ತೆಗೆದ್ವಲ್ಲ ಅದ್ ಹೆಂಗೆ ಅಂತ ಇವ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನನ್ನನ್ನು ಕೇಳ್ತಾ ಇದ್ರು. ನಾನು ಅವ್ರಿಗೆ ಉತ್ತರ ಕೊಡ್ತಾ ಇದ್ದೆ ಅಂತ. ಇವ್ರು ಇಲ್ಲ, ಇವ್ರದ್ದು ಮುಂದಿನ ಪ್ಲಾನ್ಗಳು ನೀನೇ ಕ್ಯಾಮ್ರಾಮನ್, ನಾನೇ ಪ್ರೊಡ್ಯೂಸರ್, ನಾನೇ ಡೈರೆಕ್ಟರ್ ಅಂತೇಳಿ ಅವತ್ತಿಂದನೂ ಇವ್ ನಡ್ಕೊಂಡೇ ಬರ್ತಾ ಇದ್ವು. ನಾನು ಸುಮ್ಮನೆ ಸ್ಟಡಿ ಮಾಡ್ಕೊಂಡು ಏನ ಬಿಡ್ರಿ ಚೆನ್ನಾಗಿರ್ಲಿ ಅನ್ಕೊಂಡು ಆರಾಮಾಗಿದ್ವಿ. ನಂತರ ಜೊತೆನಲ್ಲಿ ಅಲ್ಲಲ್ಲ ಸಿನಿಮಾ ಕ್ಯಾಮ್ರಾಮನ್ ಆಗಿ 4-5 ಸಿನಿಮಾ ಮಾಡಿದ್ರಿ ಬಿಡ್ರಿ, ಅದಲ್ಲ. ಅದಾದ್ಮೇಲೆ ಅಲ್ಲ ಇದು ಸುನಿ ಮಾಡಿದ ಸಿನಿಮಾ ಬಹುಪರಾಕು. ಆ ಸಿನಿಮಾಗೆ ಇವ್ರ ಮನೆಗೆ ಬಂದ್ರು. ಫಸ್ಟ್ ಬಂದ್ಬಿಟ್ಟು ಸರ್ ಸುನಿ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಏನ್ ಮಾತಾಡ್ಬೇಕಂತೆ ಗುರು ಅಂದೆ. ಎಲ್ಲಿದ್ದಾರೆ ಅಂತೆ. ಇಲ್ಲೇ ಕೆಳಗಡೆ ಅವ್ರೆ ಬಂದ್ಬಿಡ್ತಾರೆ. ಸರಿ ಏನಂತ ಗುರು, ಅವ್ನ್ ಬಂದವನೇ ಸುನಿ ಇವ್ರು ಇಬ್ರು ಕೂತ್ಕೊಂಡು ಸರ್ ಒಂದು ಬಹುಪರಾಕ್ ಅಂತ ಸಿನಿಮಾ ಮಾಡೋಣ ಸರ್. ಸುನಿ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಒಂದ್ ಲೆವೆಲ್ ರೆಡಿ ಆಗ್ಬಿಟ್ಟೈತಿ. ನೀನ್ ನನ್ನ ಸಿನಿಮಾದಲ್ಲಿ ನೀನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೆ ಅನ್ನೋದು ನಮ್ ನಿರ್ಮಾಪಕರಿಗೂ ಬಹಳ ಜನಕ್ಕೆ ಗೊತ್ತಾಗ್ಬಿಟ್ಟೈತಿ. ಆಯ್ತಾ, ಅದಕ್ಕೆ ಅವರು ನಿನ್ನ ಹಿಡ್ಕೊಂಬಂದ್ ಕೊಡು ಅಂತ ನನ್ನ ಕೇಳ್ತಾವ್ರೆ. ಇನ್ಕ್ಲೂಡಿಂಗ್ ರಾಮು, ಅಣಜಿ ನಾಗರಾಜು, ಲಾಕಪ್ ಡೆತ್ ರಾಮು ಅವರು, ಆಮೇಲೆ ಮೇಡಮ್ ಒಬ್ರು ಇದ್ರಲ್ಲ, ಅಲ್ಲ ಕನೆಕ್ಟಿವಿಟಿ ತಗೊಂತ ಜಯಶ್ರೀದೇವಿ ಮೇಡಮ್ ಅವ್ರು ಒಂದ್ ದಿವಸ ಆಫೀಸಿಗೆ ಬಂದು ಕೇಳ್ತಾರೆ ನನ್ನ, ಏನಂತ ಬಡ್ಕಾರ ಒಂದ್ ಸ್ವಲ್ಪ ಸುನಿ ಇದ್ ಮಾಡ್ಕೊಡ್ಬೇಕು. ಯಾಕೆ? ಇಲ್ಲ ನಮ್ ಸಿನಿಮಾ ಮಾಡ್ಬೇಕು ಅಂತ. ರಮೇಶ್ ಯಾದವ್ ಅವ್ರು ಕೇಳ್ತಾರೆ, ಈ ತರ ಹಿಂಗೆ ಸುನಿ ನೀವ್ ಹೇಳಿದ್ರೆ ಆಗ್ತಂತೆ. ನಾನು ಇಷ್ಟೆಲ್ಲ ಆದ್ಮೇಲೆ ಈತ ನನ್ನ ಹತ್ರ ಬಂದ್ಬಿಟ್ಟು ಸಿನಿಮಾ ಮಾಡೋಣ ಸರ್. ಗುರು ನಾನು ನಿನ್ಗೆ ದುಡ್ಡು ಕೊಡಲ್ಲ, ಮ್ಯಾಕ್ಸಿಮಮ್ ಅಂದ್ರೆ ಪ್ರೊಡಕ್ಷನ್ಗೆ ನಾವು ಇನ್ವೆಸ್ಟ್ ಮಾಡ್ಬೋದು ಅಷ್ಟೇ. ಅಷ್ಟೊಂದು ಹೊರತುಪಡಿಸಿ ಈಗ ಯಾಕೆ ಪ್ರೊಡಕ್ಷನ್ ಮಾಡೋ ಕೆಲಸ? ಇವಾಗ ಗಂಭೀರವಾಗಿರೋ ನೀನ್ ಹೂ ಅಂದ್ರೆ 70-80 ಲಕ್ಷ, 1 ಕೋಟಿ ರೂಪಾಯಿ ಕೊಡ್ತಾರೆ. ತಗೊಂಡು ಸುಮ್ನೆ ಕೆಲಸ ಮಾಡ್ಕೊಂಡು ಆರಾಮಾಗಿರೋದು ಬಿಟ್ಬಿಟ್ಟು ನಿಮ್ಗೆ ಯಾವ ತರದಪ್ಪ ನಿಂತ ಅಂದೆ. ಇಲ್ಲ ಬಾಸ್ ನಾನು ಶ್ರೀನಗರ ಕಿಟ್ಟಿ ಅವ್ರಿಗೋಸ್ಕರ ಮಾಡ್ಲೇಬೇಕು. ಅದ್ಯಾಕೆ ಹಂಗೆ ಇದ್ದೆ. ಅವ್ರು ಒಂದೇ ಒಂದು ಮಾತು ತುಟಕ್ ಅನ್ಲಿಲ್ಲ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸಿನಿಮಾದಲ್ಲಿ ಒಂದ್ ಸಾಂಗ್ ಬರ್ಬೇಕು, ನೈಟ್ ಎಣ್ಣೆ ಹೊಡ್ಕೊಂಡು ಏನೋ ಮಾಡೋ ಅಂತ ಸಾಂಗ್ ಅಲ್ವಾ.
ಗುಂಡ ಹಾಕೊಂಡು ನೀವೊಂದು ಇದನ್ ಮಾಡ್ಬೇಕು, ಏನೋ ಒಂದ್ ಸಾಂಗ್ ಇದೆ ಸರ್ ಅಂದಿದ್ದಕ್ಕೆ ಒಂದು ಮಾತು ಏನಕ್ಕೆ ಅಂತ ಕೇಳಿಲ್ಲ, ಸುನಿ ಬರ್ತೀನಿ ಅಂದ್ರು, ಡೇಟ್ ಹೇಳೋದ್ರು, ಬಂದ್ಬಿಟ್ರು, ಆಕ್ಟ್ ಮಾಡ್ಬಿಟ್ರು, ಹೋಗ್ಬಿಟ್ರು ಸರ್. ಸೊ ಅಂತವ್ರನ್ನ ನಾನು ಗೌರವಿಸ್ಲೇಬೇಕು. ಈಗ ನಾನು ಚೆನ್ನಾಗಾದಾಗ ಅವ್ರನ್ನೆಲ್ಲ ಮರ್ತ್ರೆ ಚೆನ್ನಾಗಿರಲ್ಲ. ಸೊ ಅವ್ರಿಗೋಸ್ಕರ ಒಂದು ಸಿನಿಮಾ ಮಾಡ್ತಾ ಇದೀನಿ, ಅದಕ್ಕೆ ನಾವು ಜೊತೆನಲ್ಲಿ ಮಾಡಬೇಕು. ಸರಿ, 3-4 ಜನ ಅಂದ್ರು, ಗುರು ದಯವಿಟ್ಟು ನಿರ್ಮಾಪಕರು ನನ್ನ ಹೆಸರು ಹಾಕಕ್ ಹೋಗ್ಬಿಡಂದ್ರು. ಮೇಲ್ಗಡೆ ಏನೋ ಸಾಕಾರದೊಂದಿಗೆ ಅದೇನೋ ಮಾಡ್ಕೊಳ್ಳಿ, ಅದೇನ್ ದುಡ್ಡ ತಗೊಂಬಿಡಿ ಅಂತೇಳಿ 1 ಕೋಟಿನ 1 ಕೋಟಿ ಹಣ ಕೊಟ್ವಿ. ಮತ್ತೆ ಆಮೇಲೆ ಬಂದು ಏನೇನೋ ಆಯ್ತು. ಅದಕ್ಕೆಲ್ಲ ಮೂಲ ರೂವಾರಿ ಇದ್ರೆ ಅಂದ್ರೆ ಸರ್ ನಾವ್ ಹಿಂಗ್ ಮಾಡ್ಬೇಕಾಗಿತ್ತು ಸರ್, ಹಿಂಗಾಗ್ಬಿಡುದು ಸರ್, ಹಿಂಗಾಗ್ಬಿಡುದು. ಗುರು ಇದ್ರೆ ಅವರೇ ಯಾಕೆ ಗುರು ಹೇಳಿಲ್ಲ? ಹೇಳ್ದೆ ಸರ್, ನೀವು ತಲೆಗೆ ಹಾಕೊಂಡಿದ್ದ. ಸರಿ ಆಯ್ತು, ಅದ್ರ ಡೈರೆಕ್ಟರ್ಗೆ ಹೇಳ್ಬೇಕಾಯ್ತು ಸರ್. ಡೈರೆಕ್ಟರ್ ಹೆಂಗ್ ಸರ್ ಹೇಳಕ್ಕಾಯ್ತದೆ? ಓ ಹೌದಾ, ಸರಿ, ಹಂಗಾರೆ ದಿನೇಶ್ ಬಾಬು ಅವ್ರು ನಾನೇ ಹೇಳ್ತೀನಿ ಬಿಡ್ರಿ, ಹಂಗೇನ ಮಾಡ್ಕೊಂಡ್ಬಿಟ್ಟಿದೆ ಸರ್ ಅಂತ. ಹಂಗ್ಮೇಲೆ ಹಂಗೆ ಅಷ್ಟ್ ಮಾಡ್ಕೊಂಡ್ ಮತ್ತೆ ಮಾರನೇ ದಿವಸಕ್ಕೆಲ್ಲ ಸರ್ ಹೋಗ್ಬಿಡೋದು. ಅದೇ ರೀತಿ ಆ ತರದ ಒಂದು ಸ್ನೇಹ ಒಂಥರ ಏನಪ್ಪಾ ಅಂದ್ರೆ ನನಗೆ ಇವಾಗ ಏನ್ ಅನಿಸ್ತಾ ಐತಿ ಅಂದ್ರೆ, ನಾನೊಂದು 15 ವರ್ಷ ಹಿಂದಕ್ಕೆ ಹೋದಂಗ ಆಗ್ಬಿಡ್ತು ಈಗ. ಯಾಕಂದ್ರೆ ಒಂದ್ ಕಡೆ ಸುರೇಶ್ ಬಂದ್ರ ರೈಟ್ಗೆ ಲೆಫ್ಟ್ಗೆ ಮುರಳಿ ಅಂದ್ರೆ, ಓ ಇದು ಮೋಸ್ಟ್ಲಿ ನಮ್ದೇ ಪ್ರೊಡಕ್ಷನ್, ನಾನೇ ಪ್ರೊಡ್ಯೂಸರ್. ದಿನೇಶ್ ಬಾಬು ಅವ್ರು ಇಲ್ಲ, ಅವ್ರು ಯಾವಾಗ್ಲೂ ಇರ್ತಾರೆ, ಎಲ್ಲಾರ ಜೊತೆ ಇರ್ತಾರೆ. ಈಗ ಅವ್ರ ಅವಲ್ಲೇ ನೀವ್ ಹೇಳಿದ್ಮೇಲೆ ನಮ್ ತಲೆಗೆ ಬಂದ್ಬಿಡ್ತದು. ಬ್ಲೆಸಿಂಗ್ಸ್ ಅಲ್ಲ, ನನಗಲ್ಲ ಬ್ಲೆಸಿಂಗ್ಸ್, ಇವ್ರಿಗೆ. ಅಂದ್ರೆ ಅಲ್ಲ, ನನ್ಗೆ ಅವ್ರು, ನಾನು ಲೈಕ್ ದಿನೇಶ್ ಬಾಬು ಲೈಕ್ ಏನಿದೆ ಅದ್ರ ಬಗ್ಗೆ ನೋಡೋದು. ಹಾಗೆ ಒಂದು ಜರ್ನಿನಲ್ಲಿ ಬಂದವರು ಇವತ್ತಿಗೂ ಕೂಡ. ಅದಕ್ಕೆ ನಾನು ಯಾವಾಗೂ ಏನ್ ಹೇಳ್ತೀನಿ, ಏನಾನ ಮಾಡ್ರಿ, ಹುಷಾರಾಗಿ ಮಾಡ್ರಿ, ಯೋಚನೆ ಮಾಡ್ರಿ, ಕಳಕಳ ಅಂತ ಕೆಲಸ ಮಾಡ್ಬೇಡ್ರಿ. ಆಮೇಲೆ ಧರ್ಮನ ಹೆಸರು ಹೇಳ್ಬಿಡ್ತಾರೆ, ಅವಾಗ ನನ್ ಮುಂದಕ್ಕೆ ಏನು ಮಾಡ್ತಾನೆ. ನಂಗೆ ಧರ್ಮ ಇದ್ರೆ ಏನೋ ಪ್ರಾಬ್ಲಮ್ ಇಲ್ಲ. ಅವ್ರು ಒಂಥರ ಸೆಕೆಂಡ್ ಮುರಳಿ ಇದ್ದಂಗೆ, ಕೊಟ್ರು ಸರಿ, ಕೊಡದೆ ಸರಿ ಮಾಡ್ತಾರೆ. ಅಂದ್ರೆ ನಿಮ್ ಬಗ್ಗೆ ನನಗೆ ಅಷ್ಟೊಂದು ಗೌರವ. ಅಲ್ಲ ರೆಡಿಯಾಗಿ ಮೋಸ್ಟ್ಲಿ ಬಿಗ್ ಬಾಸ್ ಗೋಲ್ಡ್ ಬಂದಾದ್ಮೇಲೆ ರೆಡಿ ಈಗ ಟ್ಯೂನ್ ಆಗ್ಬಿಟ್ಟಾರ. ಅಲ್ಲ, ಟ್ಯೂನ್ ಆಗಿದ್ರೆ ಒಳ್ಳೇದು, ಯಾಕಂದ್ರೆ ಎವ್ರಿಡೇ ಇಸ್ ನಾಟ್ ಸಂಡೇ. ಅವತ್ತಿನ ಕಾಲ ಇತ್ತು. ಎನಿವೆ, ಏನೋ ಒಂದು ನಮ್ಮ ಸ್ವಂತ ಕುಟುಂಬದ ಸಿನಿಮಾ ತರ ಇದು. ಹೀಗೇನೆ ನಮ್ಮ ಜಯರಾಮಣ್ಣನು ಕೂಡ ಜೊತೆನಲ್ಲಿದ್ದು, ಆಮೇಲೆ ಜಯರಾಮಣ್ಣ ಇದ್ರಲ್ಲಿ ಆಕ್ಟ್ ಮಾಡಿದ್ದಾರೆ ಅಂತ ಕೇಳಿ ಇನ್ನು ಬಣ್ಣ ಹಾಕಿದ್ರು, ಮುಗ್ದಾಯ್ತು, ಬಿಟ್ಬಿಡಿ. ಅಂದ್ರೆ ಅದು ಒಂದು ಒಳ್ಳೆ ಮನಸ್ಸುಗಳೆಲ್ಲ ಒಂದು ಇದರಲ್ಲಿ ಸೇರ್ಕೊಂಡಾಗ ಚೆನ್ನಾಗಿ ಆಗುತ್ತೆ. ಆಲ್ ದಿ ಬೆಸ್ಟ್ ತಲ್ವಾರ್, ಆದಷ್ಟು. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ತುಂಬಾ ಇಷ್ಟಪಡ್ತಕ್ಕಂತ ನಟ ದರ್ಶನ್ ಅವರ ಒಂದು ಆಶೀರ್ವಾದ ತಲೆ ಮೇಲಿದೆ. ಮುರಳಿಯವರು ಮತ್ತೆ ಇವರೆಲ್ಲ ಸಿನಿಮಾ ಮಾಡುವಾಗ ಮುಮ್ತಾಜ್ ಅನ್ನು ಕೂಡ ಆಕ್ಟ್ ಮಾಡಿದ್ರು, ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರಲ್ಲ. ಅದೇ ಅಂದ್ರೆ ಆ ಒಂದು ಒಳ್ಳೊಳ್ಳೆ ಇವೆಲ್ಲ ನಿಮ್ ತಲೆ ಮೇಲೆ ಇರೋದ್ರಿಂದ ಏನೇ ರೀತಿಯ ಪ್ರಾಬ್ಲಮ್ ಆಗಲ್ಲ. ನೋಡ್ಕೊಂಡು ಸಿನಿಮಾನ ರಿಲೀಸ್ ಮಾಡಿ ಅಷ್ಟೇ. 4, 8, 10 ಜೊತೆ ಬರೋದ್ ಬೇಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಒಳ್ಳೆದಾಗಿ. ಮೀಡಿಯಾಗೆ ಹಾಗೆ ಎಲ್ಲಾ ಜನತೆ ನೋಡ್ತಾ ಇರೋರಿಗೂ ಫಸ್ಟ್ ನಾನು ಎಲ್ಲೋ ಆಟ ಓಡಿಸ್ಕೊಂಡು ಇಲ್ಲೋ ಇದ್ದೆ. ಅದಾದ್ಮೇಲೆ ಮಜಾ ಬರೋದಕ್ಕೆ ಬಂದೆ. ಅಷ್ಟು ಪ್ರೀತಿ ಸಿಕ್ತು ಅಂದ್ರೆ ಇವತ್ತಿಗೂ ಇದೆ. ನಾನು ಒಂದಷ್ಟು ದಿನ ಕಾಣಿಸ್ಲಿಲ್ಲ, ರಿಯಾಲಿಟಿ ಶೋ ಮಾಡ್ಲಿಲ್ಲ. ಅಂದ್ರೆ ಒಂದು ಮೇಜರ್ ಕಾರಣ ನನಗೆ ಈ ಸಿನಿಮಾ. ಅಲ್ಲಿ 15-16 ಕ್ಯಾಮ್ರಾ ಈ ತರ ಸ್ಟೇಜ್ ಮೇಲೆ ಇರುತ್ತೆ, ಹಿಂಗ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದಿತ್ತು. ಫಸ್ಟ್ ಸಣ್ಣ ಎಂಟ್ರಿ ಕರಿತಾ ಇದ್ರು, ಭಯ ಪಡ್ತಾ ಇದ್ದೆ, ನರ್ವಸ್ ಆಗ್ತಾ ಇದ್ದೆ. ಇವತ್ತಿಷ್ಟು ಮಾತಾಡ್ತಾ ಇದೀನಿ ಮೈಕ್ ಮುಂದೆ ಕುತ್ಕೊಂಡು, ಅಂದ್ರೆ ಮೈಕ್ ಇಟ್ಕೊಂಡು ಈ ತರ ಕುತ್ಕೊಂಡು ಮಾತಾಡ್ತಿದ್ದೀನಿ ಅಂದ್ರೆ ಅಷ್ಟು ಆಗ್ತಿರ್ಲಿಲ್ಲ. ಅಂದ್ರೆ ಏನು ಗೊತ್ತಿಲ್ಲ, ಏನೋ ಮಾಡಿರ್ಲಿಲ್ಲ. ನಾಟಕ, ನೀಲ ಸಮೋಸ, ಅದು ಇದು ತುಂಬಾ ಕಲ್ತು ಎಲ್ಲಾ ಮಾಡಿದ್ದಾರೆ. ಅವ್ರ ಮುಂದೆ ನಾನು ನಿಂತ್ಕೊಂಡು ಮಾಡೋದು ತುಂಬಾ ಭಯ ಪಡ್ತಾ ಇದ್ದೆ. ಬಟ್ ಮಜಾ ಭಾರತದಲ್ಲಿ ನನಗೆ ಒಂದು ಎಲ್ಲಾ ನಿಂತ್ಕೊಂಡು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಲ್ಲಿ ಕರ್ಸಿರೋರು ಆಗಿರ್ಬೋದು, ಎಲ್ಲೋ ನಾನು ಆಟ ಓಡಿಸ್ಕೊಂಡಿದ್ದು. ನಾ ಫಸ್ಟ್ ಬಾ ಅಂತ ಒಬ್ರು ಸಲಾಂ ಸರ್ ಕರೆದಿದ್ದು, ಆಮೇಲೆ ಉತ್ತಮ್ ಸರ್ ಅಂತ ಇದ್ರು, ಅವ್ರು ಕರೆದು ಅಷ್ಟೆಲ್ಲ ಹೇಳ್ಕೊಟ್ಟು ಡೈರೆಕ್ಟ್ 1-1.5 ವರ್ಷ ಒಂದಷ್ಟು ಕಲ್ತೆ. ಆ ಗ್ಯಾಪ್ ಅಲ್ಲಿ ನಮ್ಮ ಮುರಳಿ ಸರ್, ಸುರೇಶ್ ಸರ್ ಬಂದು ನಮ್ಮ ಶಿವ ಸರ್ ಅಂತ ಇದ್ದಾರೆ, ಶಿವದೋಷ್ ಶೆಟ್ಟಿ ಸರ್ ಅಂತ ಪ್ರೊಡ್ಯೂಸರ್, ಅವ್ರ ಹತ್ರ ಬಂದು ಇಲ್ಲ ನನಗೆ ಈ ತರ ಒಂದು ಸಿನಿಮಾ ಮಾಡ್ತಾ ಇದೀನಿ, ಬೇಕು ಈ ಹುಡ್ಗ ಅಂತ ಅಂದ್ರು. ಆಯ್ತು, ಅವರೆಲ್ಲ ಹೇಳಿದ್ರು, ಆಫೀಸ್ಗೆಲ್ಲ ಜನರು ಆಯ್ತು, ಇದೆಲ್ಲ ಮಾತಾಡಿದ್ರು, ಆಯ್ತು ಸರಿ ಅಂತ ಅಂದ್ರು. ಫಸ್ಟ್ ಟೈಮ್ ಅಂದ್ರೆ ಸಿನಿಮಾ ಕ್ಯಾಮ್ರಾ ಫಸ್ಟ್ ಫೇಸ್ ಮಾಡ್ತಾ ಇದ್ದಿದ್ದು ಅದೇ ಫಸ್ಟ್ ಟೈಮ್. ನಾನು ಅಲ್ಲಿ ಹೆಂಗೋ 16 ಕ್ಯಾಮ್ರಾ ರಿಹರ್ಸಲ್ ನಿಮ್ಗೂ ಗೊತ್ತಿರುತ್ತೆ, ಏನೋ ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ನರ್ವಸ್, ನನಗೆ ಏನ್ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಅಷ್ಟು ಅಂದ್ರೆ ಒಂದ್ ಕ್ಯಾಮ್ರಾದಲ್ಲಿ ಮಾಡ್ಬೇಕು ಅಂದ್ರೆ ಇಷ್ಟು ಕ್ಯಾಮ್ರಾದಲ್ಲಿ ಹೆಂಗ್ ಬೇಕಾದ್ರೆ ಇದ್ ಮಾಡ್ಕೊಂಡು ಹೋಗ್ಬೋದು. ಒಂದ್ ಕ್ಯಾಮ್ರಾ ಇಟ್ಬಿಟ್ಟು ಒಂದ್ ಕ್ಲೋಸ್ ಅಪ್ ಅಲ್ಲಿ ಒಂದು ಹೈಬಾಲ್ ಬಿಡು ಅಂದಾಗ ಒಂದು ರಿಯಾಕ್ಷನ್ಸ್ ಅದೆಲ್ಲ ತುಂಬಾ ಭಯ ಪಡ್ತಾ ಇದ್ದೆ. ಅದಕ್ಕೆ ನೀಟಾಗಿ ಹೇಳ್ಕೊಟ್ಟು ಕಲ್ಸಿ ಈ ಸಿನಿಮಾದಲ್ಲಿ ನಾನು ಏನೇ ಮಾಡಿದ್ರು ನನಗೆ ಅಷ್ಟು ಕ್ರೆಡಿಟ್ ಏನ್ ಸಿಗ್ಬೇಕೋ ಅದು ಫಸ್ಟ್
ಡೈರೆಕ್ಟರ್ ಸರ್ಗೆ, ನಮ್ಮ ಮುರಳಿ ಸರ್ಗೆ, ಅವರು ಸರ್ ಅನ್ನೋದಕ್ಕಿಂತ ನನಗೆ ಒಂದು ಅಣ್ಣ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ಕೊಟ್ಟು ಮಾಡ್ಕೊಟ್ಟಿದ್ದಾರೆ. ಹಾಗೆ ಸುರೇಶ್ ಅವರು ಅಷ್ಟೇ, ಕ್ಯಾಮ್ರಾ ಲೈಟಿಂಗ್ಸ್ ಹೇಗ್ ತಗೋಬೇಕು, ಹೇಗ್ ಮಾಡ್ಬೇಕು, ಹಿಂಗಿರು ಅಂತ ಹೇಳ್ಕೊಟ್ರು. ಆಮೇಲೆ ಧರ್ಮ ಸರ್ ಅಷ್ಟೇ ಜೊತೆಲಿ, ಅಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಅವ್ರನ್ನ ನೋಡ್ಕೊಂಡು ಹಿಂಗಿತ್ತು ನವಗ್ರಹ ಸಿನಿಮಾದಲ್ಲಿ ಸಕ್ಕದಾಗ ಮಾಡಿದ್ದಾರೆ, ಹಿಂಗಿದ್ದಾರೆ ಅಂದಾಗ ಅವ್ರು ನೋಡಕ್ಕೆ ಖುಷಿ. ಅವ್ರು ಸೆಟ್ ಅಲ್ಲಿ ಬರ್ತಾ ಇದಾರೆ ಅಂದಾಗ ನಾನ್ ಮುರಳಿ ಸರ್ ಕೇಳ್ತಾ ಇದ್ದೆ, ಸರ್ ಎಲ್ಲಿ ಸರ್ ಧರ್ಮ ಸರ್ ನೋಡ್ಬೇಕು ಮಾತಾಡ್ಸ್ಬೇಕು ಅಂತ. ಅಂದ್ರೆ ಜಾಸ್ತಿ ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಧರ್ಮ ಸರ್ ಜೊತೆ ಪ್ಲೇ ಆಗೋದು ತುಂಬಾ, ಅಂದ್ರೆ ಒಂದಷ್ಟು ಬರುತ್ತೆ. ಅಂದ್ರೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸುರೇಶ್ ಸರ್ಗೆ, ಮುರಳಿ ಸರ್ಗೆ. ಅದು ನಾನು ಸಾಯೋವರೆಗೂ ಋಣಿಯಾಗಿರ್ತೀನಿ. ಎಷ್ಟೇ ಸಿನಿಮಾ ಮಾಡಿರ್ಬೋದು, ಈ ಸಿನಿಮಾ ನನಗೆ ಕೊಡುವಂತ ಒಳ್ಳೆ, ಅದು ನಾನ್ ಅನ್ಕೊಂಡಿದೀನಿ. ಅದು ಜನ ಹೇಗ್ ಮಾಡ್ತಾರೋ ಗೊತ್ತಿಲ್ಲ, ಅದು ತುಂಬಾ ಓವರ್ ಕಾನ್ಫಿಡೆನ್ಸ್ ಅಂತ ಅನ್ಕೊಂಡ್ರು ಅನ್ಕೋಬಹುದು. ಅದಕ್ಕಿಂತ ಜಾಸ್ತಿ ಇದೆ. ಅಂದ್ರೆ ಶೋ ಮಾಡಾಯ್ತು, ಒಂದೂವರೆ ವರ್ಷ ಆಯ್ತು, ಒಂದೊಂದೂವರೆ ವರ್ಷ ಮಜಾ ಬರ್ತಾ ಸೀಸನ್ 3 ಮಾಡಿದೆ, ಸೀಸನ್ 4 ಮಾಡಿದೆ. ಆಮೇಲೆ ಕೆಲವೊಂದು ಗೆಸ್ಟ್ ಅಪಿಯರೆನ್ಸ್, ಅಂದ್ರೆ ಕೊರೋನಾ ಲಾಕ್ಡೌನ್ ಆಯ್ತು, ಅಲ್ಲಿ ಇಲ್ಲಿ ಹೋಗ್ತಾ ಇದೆ, ಅಂದ್ರೆ ಗೆಸ್ಟ್ ರೋಲ್ ಅದು ಇದು ಮಾಡ್ತಾ ಇದ್ದೆ. ಸೀರಿಯಲ್ ತುಂಬಾ ಬಂತು ನನಗೆ, ಸೀರಿಯಲ್ ಮಾಡಿ ನೀವು ಮಾಡಿ ಅಂತ. ನನಗೆ ಒಂದೇ ಇದ್ದಿದ್ದು, ಇಲ್ಲಪ್ಪ ನಾನು ಸೀರಿಯಲ್ ಮಾಡ್ಬಿಟ್ಟು ಸಿನಿಮಾ ಮಾಡೋ, ಅಂದ್ರೆ ರಿಯಾಲಿಟಿ ಶೋ ಒಂದಷ್ಟು ಸಿಕ್ಕಿದೆ, ನನ್ಗೆ ಮಾಡಿದ್ರೆ ನಾನು ಸಿನಿಮಾದಲ್ಲಿ ಮಾಡ್ಬಿಟ್ಟಿದೀನಿ. ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ನನ್ನ ಲೈಫ್ ಅಲ್ಲಿ ಇದಕ್ಕಿಂತ ಒಳ್ಳೆ ಕ್ಯಾರೆಕ್ಟರ್ ಸಿಗಲ್ಲ. ಮತ್ತೆ ಎಲ್ಲೋ ಸೀರಿಯಲ್ ಅಲ್ಲಿ ಬಂದ್ಬಿಟ್ಟು ಡ್ಯಾಮೇಜ್ ಆಗಿ ಮತ್ತೆ ಅಲ್ಲಿ ಹೋಗೋದಕ್ಕಿಂತ ಬೇಡ. ನನ್ನ ಲೈಫ್ ಅಲ್ಲಿ ಎಷ್ಟೇ ಕಷ್ಟ, ಇಷ್ಟ ಒಂದು 5 ವರ್ಷ ಅನ್ಭವಿಸ್ಬಿಟ್ಟಿದೀನಿ, ಏರು ಪೇರು ಎಲ್ಲ ಮಾಡ್ಬಿಟ್ಟಿದೀನಿ. ಅಂದ್ರೆ A to Z, ಅಂದ್ರೆ ಒಂದು ಹೈಟ್ ಸಿಕ್ಕಿ ಮತ್ತೆ ಕೆಳಗಿಳಿದು ಅದ್ ಜರ್ನಿ ಒಂಥರ ಎಲ್ಲ ನೋಡ್ಕೊಂಡ್ ಬಂದ್ಬಿಟ್ಟೆ. ಅದ್ರಲ್ಲಿ ಈ ಸಿನಿಮಾ ಇವಾಗ ಬರ್ತಾ ಇರೋದು ನಮ್ ಸಿನಿಮಾ, ನೀವೆಲ್ಲರೂ ನೋಡ್ಬೇಕು. ಅಂದ್ರೆ ಇವತ್ತು ಧರ್ಮ ಸರ್ದು ಸಾಂಗ್ ತುಂಬಾ ಚೆನ್ನಾಗಿದೆ, ಪಲ್ಪಲ್. ನಾನು ಯಾವಾಗ್ಲೂ ಅದು ನೆನ್ಪು ಮಾಡ್ತಾ ಇರ್ತೀನಿ, ಕೇಳಿಸ್ಕೊಂಡಾಗೆಲ್ಲ. ಸೆಟ್ ಹತ್ರ ಎಲ್ಲ ಸಕ್ಕದಾಗಿ ಮಾಡಿದ್ದಾರೆ. ಧರ್ಮ ಸರ್ ಜೊತೆಗೆ ಮಾಡ್ತಾ ಇರೋದೇ ನನ್ ಪುಣ್ಯ. ಅಂದ್ರೆ ದರ್ಶನ್ ಸರ್ ಜೊತೆಲಿ ಧರ್ಮ ಸರ್ ಮಾಡಿದಾಗ ಇನ್ನು ಆ ಕ್ಯೂಟ್ ಆಗ ನೋಡಕ್ಕೆ ಚಂದ ಇರುತ್ತೆ. ಅದರಲ್ಲಿ ಧರ್ಮ ಸರ್ ತುಂಬಾ ಹೇಳ್ಕೊಟ್ಟು ಕಲ್ಸಿ, ಆಮೇಲೆ ಮುರಳಿ ಸರ್ ಅಷ್ಟೇ, ಹಿಂಗಲ್ಲ ಹಿಂಗೆ, ಹಿಂಗ್ ಮಾಡು ಹಿಂಗೆ. ನನ್ ಈ ಸಿನಿಮಾದಲ್ಲಿ ಹೇಳನಲ್ಲ, ನಿಮ್ಗೆ ಏನೇ ಕ್ರೆಡಿಟ್ ಸಿಗ್ಬೇಕಂದ್ರು ಸುರೇಶ್ ಸರ್ಗೆ, ಮುರಳಿ ಸರ್ಗೆ ಅದು ಯಾವಾಗ್ಲೂ ಆಭಾರಿಯಾಗಿರ್ತೀನಿ. ಹಾಗೆ ಧರ್ಮ ಸರ್, ನಾನು ಸ್ಟಾರ್ಟಿಂಗ್ ಸರ್ ಅಂತ ಇದ್ದೆ, ಭಯ ಪಡ್ಕೊಂಡು. ಆಮೇಲೆ ನಂಗೆ ಅಣ್ಣ, ಅಂದ್ರೆ ಏನೇ ಒಂದಾದ್ರೂ ಹಿಂಗ್ ಮಾಡು ಚಿನ್ನ, ಹಿಂಗ್ ಮಾಡು ಒಂದು ಚೂರು ಭಯನೇ ಆಗ್ಲಿಲ್ಲ ನನಗೆ. ಅಷ್ಟು ಚೆನ್ನಾಗಿ ಸೆಟ್ ಅಲ್ಲಿ ಇದ್ಕೊಂಡು ಮಾಡ್ಕೊಂಡು ಎಲ್ಲ ಹೇಳ್ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಅದು ಇನ್ನೊಂದು ಖುಷಿ ಏನಂದ್ರೆ ದರ್ಶನ್ ಸರ್ ಇರೋದ್ರಿಂದ ಇಲ್ಲಿ ಹೊರಗೆ ಬಂದಿರೋದು ತುಂಬಾ ಖುಷಿ ಆಯ್ತು. ಎಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ ನಾನು. ಅದು ತುಂಬಾ ಖುಷಿ. ಮತ್ತೆ ನಮ್ ಸಿನಿಮಾದಲ್ಲಿ ಕ್ಲಾಪ್ ಮಾಡಿರೋದು ದರ್ಶನ್ ಸರ್. ಅದು ನಾನು ಫಸ್ಟ್ ಸಿನಿಮಾ ಕೆಲಸ ಮಾಡ್ತಿರೋದು. ತುಂಬಾ ಖುಷಿ ಆಗ್ತದೆ. ಅವ್ರ ಆಶೀರ್ವಾದ ಯಾವಾಗ್ಲೂ ಅವತ್ತು ನನಗೆ ಹೇಳಿದ್ರು, ಚೆನ್ನಾಗ್ ಮಾಡ್ತಿದ್ಯಾ ಚಿನ್ನ, ಮಾಡು, ಬಾಡಿ ಗಿಡಿ ಮಾಡು ಅಂತ ಅಷ್ಟು ಸಪೋರ್ಟ್ ಮಾಡ್ತಾರೆ. ಮತ್ತೆ ನಾನು ಕಾರಲ್ಲಿ ಹೋಗ್ಬೇಕಾದ್ರೆ, ಮಾಸ್ಕ್ ಹಾಕೊಂಡು ಹೋಗ್ಬೇಕಾರೆ, ಆಟ ಓಡಿಸ್ಕೊಂಡು ಹೋಗ್ಬೇಕಾರೆ ನಿಲ್ಸಿ ಗ್ಲಾಸ್ ವಿಂಡೋ ಇಳಿಸ್ಬಿಟ್ಟು, ಪತ್ರಕರ್ತಿದ್ರೆ ನೆಕ್ಸ್ಟ್ ಜನಗಳು ನಾವ್ ಏನೇ ಇಲ್ಲಿ ಓಡ್ಬೋದು, ನಾಂಗ್ ಮಾಡಿದೀನಿ, ಹಿಂಗ್ ಮಾಡಿದೀನಿ, ಡೈರೆಕ್ಷನ್ ಹಿಂಗ್ ಮಾಡಿದೀನಿ, ಇಂತ ಟ್ಯಾಕ್ಟ್ ಹೆಂಗ್ ಮಾಡಿದೀನಿ ಹೇಳ್ಬೋದು. ಅವರು ಏನ್ ಹೇಳಿದ್ರು ಎಲ್ಲ ಇರೋದು ನಿಮ್ ಮೇಲೆ. ನೀವು ಯಾವ ರೀತಿ ತೀರ್ಮಾನ ತಗೊಂಡು ಬರೀತೀರ ಪೇಪರ್ ಅಲ್ಲಿ, ಅದ್ರ ಮೇಲೆ ನಡ್ಕೊಂಡು ಹೋಯ್ತದೆ. ನೋಡ್ದಂತ ಜನ ಯಾವ ಅಡ್ವರ್ಟೈಸ್ಮೆಂಟ್ ಬೇಕಾಗಿಲ್ಲ, ಅವ್ರವ್ರ ಬಾಯಿ ಮಾತಾಡ್ಕೊಂಡ್ರು ಸಾಕು. ಏನಿದ್ರೆ ಸಿನಿಮಾ ಸಕ್ಸಸ್ ಆಗೋಯ್ತದೆ. ಇದು ನನ್ನ ಅನುಭವ. ಕನ್ನಡ ಸಿನಿಮಾಗಳದ್ದು ಹೆಂಗೆ ಅಂದ್ರೆ ಕಷ್ಟ ಇದೆ. ಕನ್ನಡ ಸಿನಿಮಾ ಇವತ್ತು ಮಾಡಿ ರಿಲೀಸ್ ಮಾಡೋದಂತೂ ಇನ್ನ ಕಷ್ಟ. ನಾವು ಅಷ್ಟು ದಿನ ಗಾಂಧಿನಗರಲ್ಲಿ ಇದ್ದೆ ಒಂದಷ್ಟು ದಿವಸ. ಸೊ ನಾ ಇದಕ್ಕಲ್ಲ, ಒಂದೇನೋ ಆಫೀಸ್ ಮಾಡ್ಕೊಂಡಿದ್ವಿ, ಅಲ್ಲಿ ನೋಡ್ತಾ ಇದ್ದೀವಿ ಕಷ್ಟ ಸುಖನ. ಭಾರಿ ಕಷ್ಟ ಇದೆ ನಮ್ಮಲ್ಲಿ. ಆಮೇಲೆ ಯಾವ್ದೇ ಆಕ್ಟರ್ಗಳಾಗ್ಲಿ ಏನೇ ಆಗ್ಲಿ ಫೇಮಸ್ ಆದ ತಕ್ಷಣನೇ ತಲೆಂಜೋದು. ಅಣ್ಣ ಅವ್ರು ಇದ್ದಂತ ಇದ್ದಿದ್ದು ಸಿನಿಮಾ ನಾಡಿದ್ದು ಹೆಂಗಿರ್ಬೇಕು ಅವ್ರು. ಇದನ್ನ ಕಲ್ತ್ಕೊಂಡು ಯಾರು ಕಲಿತಾ ಇಲ್ಲ ಕರೆಕ್ಟಾಗಿ ಅವ್ರದಂಗೆ. ಅವ್ರ ಮನೆ ಮಕ್ಕಳು ಬಿಟ್ರೆ ನಾನ್ ನೋಡಿದಾಗ ಬೇರೆ ಯಾರು ಕಲಿಲಿಲ್ಲ. ಆ ನಯ, ವಿನಯ, ನಮ್ರತೆ ಇರ್ಬೇಕು. ಇಂಥ ಹೋಟ್ಲು ಊಟ ಬೇಕು, ಅಂತ ಊಟ ಬೇಕು, ಇಂಥ ಕಡೆ ಬಲಗಬೇಕು, ಅದೆಲ್ಲ ಬಿಡ್ಬೇಕು. ನೀನ್ ಕಷ್ಟ ಆಗುತ್ತೆ ಸರ್ ಕನ್ನಡ ಸಿನಿಮಾದಲ್ಲಿ ಮಾಡಿ ಮುಂದಕ್ಕೆ ಬರ್ಬೇಕಾದ್ರೆ. ಭಾರಿ ಕಷ್ಟ ಆಗುತ್ತೆ. ನಿರ್ಮಾಕರು ಹಣ ಹಾಕಿರ್ತಾರೆ, ಪಾಪ ಅವ್ರು ತೊಂದರೆ ಕೊಡ್ಬಾರದು, ಮನಸ್ಸಲ್ಲಿ ಇರಲ್ಲ ಅವ್ರಿಗೆ. ಸೊ ಅದರಿಂದ ನೀವು ತಾವೆಲ್ಲ ಮನ್ಸು ಮಾಡಿದ್ರೆ ಸಿನಿಮಾ ಗೆಲ್ತದೆ. ನೀವು ಫಸ್ಟ್ ಮನಸ್ಸು ಮಾಡಬೇಕು, ಸೆಕೆಂಡ್ ಆಡಿಯನ್ಸ್, ನೋಡುವಂತ ಜನ. ಅದರಿಂದ ಇದೆಲ್ಲ ನಮ್ ಸುರೇಶ್ಗೆ, ಡೈರೆಕ್ಟರ್ ಮುರಳಿ ಅವ್ರಿಗೆ, ಎಲ್ಲರಿಗೂ ಯಶಸ್ಸು ಸಿಗ್ಲಿ ನಿಮ್ಮಿಂದ. ಅದರಿಂದ ನೀವು ಅವ್ರಿಗೆ ಸಹಕರಿಸಿ, ಅವ್ರ ಪರವಾಗಿ ಬರೆದು ಸಾಧ್ಯವಾದಷ್ಟು ನೀವು ಹಿಡಿಬೇಕು, ಕೈ ಹಿಡಿಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಂಡು ನಾನು 2 ಮಾತು ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಆತ್ಮೀಯರಿಗೂ ಗೆಳೆಯರಿಗೂ ಹಾಗೂ ಇದಕ್ಕೆಲ್ಲ ಇಂಪಾರ್ಟೆಂಟ್ ಆಗಿ ನಮ್ಮ ಮುಂದೆ ಇರ್ತಕ್ಕಂಥ ಕ್ಯಾಮ್ರಾ ಎಲ್ಲ
ಇವ್ರಿಗೂ ಒಂದಿದು. ಈ ಸಿನಿಮಾದ ಏನಪ್ಪ ಮೈನು ಅಂತಂದ್ರೆ, ಈ ತಲ್ವಾರ್ ಅನ್ನೋ ನೇಮ್ ಭಾರಿ ಚೆನ್ನಾಗಿ ಕಾಣಿಸ್ತಾ ಇದೆ. ತಲ್ವಾರ್ ಅನ್ನೋದು ಈಗ ಈ ಪರಿಸ್ಥಿತಿಯಲ್ಲಿ ತಲ್ವಾರ್ ಅನ್ನೋದು ಗೊತ್ತಿಲ್ಲದೆ ಇದ್ರು ತಲ್ವಾರ್ ಫಿಲಂ ನೋಡ್ಬೇಕು ಅಂತ ಬರ್ತಾರೆ. ಅದನ್ನ ಹೈಟೆಕ್ ಮಾಡ್ಬೇಕಂದ್ರೆ ನಮ್ ಜಯರಾಮಣ್ಣವ್ರು ಹೇಳ್ದಂಗೆ ಎಲ್ಲ ಇರೋದು ನಿಮ್ ಕೈಯಲ್ಲೇ. ಇಲ್ಲಿ ನಾವು ಮೇಲೆ ಇರೋರು ಇಟ್ಟು ಮಾತಾಡಿದ್ರು ಇವಾಗ ಒಂದ್ 10 ನಿಮಿಷ ಮಾತಾಡ್ಕೊಂಡು ಹೋಗ್ಬೋದು. ಈ ಸಿನಿಮಾ ಒಂದು ಮೇಲ್ಮಟ್ಟಕ್ಕೆ ಹೋಗ್ಲಿ, ವಿನಾಯಕನ ಆಶೀರ್ವಾದದಿಂದ ನಮ್ಮ ಸುರೇಶು ಮುರಳಿವರ್ಗೆ, ನಮ್ಮ ಹೀರೋ ಧರ್ಮ ಸರ್ ಅವ್ರಿಗೆ ಎಲ್ರಿಗೂ ಒಳ್ಳೇದಾಗ್ಲಿ. ಇನ್ನ ಇಂಥ ಸಿನಿಮಾಗಳು 1 ವರ್ಷಕ್ಕೆ 2-3 ಅವರು ತೆಗಿಲಿ. ಇದು ಚೆನ್ನಾಗಿ ಬಿಟ್ಟಾಗ್ಲಿ. ಇದಕ್ ಕಾರಣಕ್ಕಾದ್ರೆ ಇದು ಬಿಟ್ಟಾದ್ರೆ ಇಲ್ಲಿರ್ತಾರೆ. ಈ ಸಿನಿಮಾನ ಖಂಡಿತ ಮಾಡೋಣ. ಒಂದು ಕಡಿಮೆ ಬಜೆಟ್ ಮಾಡೋಣ ಅನ್ಕೊಂಡ್ವಿ, ಆದ್ರೆ ಇದು ಸ್ವಲ್ಪ ಬಜೆಟ್ ಮೀರಿ ಮಾಡಿದ್ವಿ. ಅದು ತುಂಬಾ ಚೆನ್ನಾಗ್ ಬಂದಿದೆ ಸಿನಿಮಾ. ಸಾಂಗ್ಸ್ ಅಂತೂ ನಮ್ಮ ಪ್ರವೀಣ್ ಸರ್ ಮಾಡಿರುವಂತ ಸಾಂಗ್ಸ್ ಖಂಡಿತ 3 ಸಾಂಗ್ ಅಂತೂ ಹಿಟ್ ಆಗುತ್ತೆ ಅಂತ ನಾನು ಇವತ್ತು ಹೇಳ್ತೀನಿ ಸ್ಟೇಜ್ ಮೇಲೆ. ಖಂಡಿತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಅವಿನಾಶ್ ಅವನೊಂದು ಕ್ಯಾರೆಕ್ಟರ್ ಇದೆ, ಬಟ್ ಅವನ್ನೆಲ್ಲೂ ರಿವೀಲ್ ಮಾಡಿಲ್ಲ ನಾವು. ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲ, ನಾನು ನೆಕ್ಸ್ಟ್ ಪ್ರೋಗ್ರಾಮ್ ಕರೀತೀನಿ. ಹಾಗೆ ನಮ್ಮ ಮುರಳಿ ಸರ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಈ ಸಿನಿಮಾನ. ಇಬ್ರು ಫ್ರೆಂಡ್ಸ್ ಆಕ್ಚುಲಿ. ನಾನ್ ಪ್ರೊಡ್ಯೂಸರ್ ಅಂತಲ್ಲ, ಅವರು ಡೈರೆಕ್ಟ್ ಅಂತ ಏನಲ್ಲ, ನಾವಿಬ್ರು ಫ್ರೆಂಡ್ಸ್ ಆಕ್ಚುಲಿ. ಅದಾದ್ಮೇಲೆ ನಮ್ ಧರ್ಮ ಸರ್ ಒಂದು ದಿನ ಕೂಡ ನಮಗ್ ತೊಂದರೆ ಕೊಡದೆ ತುಂಬಾ ನೀಟಾಗಿ ನಮ್ಗೆ ಸಿನಿಮಾ ಮುಗಿಸ್ಕೊಟ್ಟಿದ್ದಾರೆ. ಪಾಪ ಅವ್ರಿಗೆ 10 days ಇನ್ಫೆಕ್ಷನ್ ಆದಾಗ ನಾವು ಎಷ್ಟು ನೋವು ಪಟ್ವಿ ಅಂದ್ರೆ, ಪಾಪ ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ಬಿಟ್ಟು, ಬಟ್ ಅವ್ರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಹಾಗೆ ನಮ್ ಬಣ್ಕ ಸರ್ ನನ್ನ 15 ವರ್ಷದ ಸ್ನೇಹಿತರು. ಇವರು ನಾವು ಇವರಿಂದಲೇ ನಾನು ಇಂಡಸ್ಟ್ರಿಗೆ ಆಕ್ಚುಲಿ ನಾನು ಜನ್ಮದ ಗೆಳತಿಗೆ ದಿನೇಶ್ ಬಾಬು ಸರ್ ಹತ್ರ ಬಂದಿದ್ದು. ಅಲ್ಲಿಂದ ಇಷ್ಟು ವರ್ಷ ನಾನು ಸಿನಿಮಾ ಮಾಡ್ಕೊಂಡ್ ಬಂದಿದ್ದೀನಿ. ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದೀನಿ. ನಿಮ್ಮೆಲ್ಲರ ಸಪೋರ್ಟ್ ನನಗ್ ಬೇಕು. ಹಾಗೆ ನಮ್ಮ ಬೈರೇಗೌಡರು, ಆನೇಕಲ್ ಕಾಂಗ್ರೆಸ್ನ ಮುಖಂಡರು, ಅವ್ರ ಆಶೀರ್ವಾದ ನನ್ನ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ. ಅದಾದ್ಮೇಲೆ ನನ್ನ ತಂದೆ ಸ್ಥಾನದಲ್ಲಿ ನಿಂತಿರೋಂತ ನಮ್ಮ ಜಯರಾಮಣ್ಣ ಸಪೋರ್ಟ್ ನನ್ಗಿದ್ರೆ ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದು ನಮ್ ಜಯರಾಮಣ್ಣ ನನ್ಗ ಧೈರ್ಯ ತಂದು ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಆಮೇಲೆ ಈ ಪಲ್ ಸಾಂಗ್ ಆಡಿರೋಂತ ವಿಜೇತ್ ತುಂಬಾ ಚೆನ್ನಾಗಿ ಆಡಿದ್ದಾರೆ. ನೀವು ನೋಡಿದೀರಾ. ನೀವೇ ಸಪೋರ್ಟ್ ಮಾಡಿ ಇದನ್ನ ಗೆಲ್ಸ್ಕೊಡ್ಬೇಕು ಅಂತ ಕೇಳ್ತೀನಿ. ಥ್ಯಾಂಕ್ ಯು ಅಂತ ಬೇರೆ ಹೇಳಿದ್ರು. ನನ್ನ ಮೊದಲನೇ ಸಿನಿಮಾ ಮುಮ್ತಾಜ್ ಅಂತ ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್. ಸೊ ನಾನು ಕಾಲೇಜಲ್ಲಿ ಓದ್ತಾ ಇದ್ದೆ. ಒಂದಿನ ಕಾಲೇಜಿಗೆ ರಜಾ ಹಾಕಿ ನನ್ನ ಅಣ್ಣ ಪವನ್ ಭಟ್ ಅಂತ, ಸೊ ಅವರು ಮುರಳಿ ಸರ್ನ ಪರಿಚಯ ಮಾಡ್ಕೊಟ್ರು, ಈ ತರ ಮ್ಯೂಸಿಕ್ ಡೈರೆಕ್ಟರ್ ಹುಡುಕ್ತಿದ್ದಾರೆ ಅಂತ. ಆಗ ನನ್ಗೆ ಜಸ್ಟ್ ಐ ವಾಸ್ 20 years old. ಸೊ ನಾನು ಅವಾಗ ಫಸ್ಟ್ ಮೀಟ್ ಆಗಿದ್ದು. ಸೊ ಮುರಳಿ ಸರ್, ಧರ್ಮ ಸರ್, ಸೊ ಇವರಿಬ್ರು ನನಗೆ ಫಸ್ಟ್ ನಾನು ಇಂಡಸ್ಟ್ರಿಯಲ್ಲಿ ಮ್ಯೂಸಿಕ್ ಕಂಪೋಸರ್ ಆಗಿ ಅಥವಾ ಇಂಡಸ್ಟ್ರಿಗೆ ಬರೋದಕ್ಕೆ ಮುಖ್ಯವಾಗಿ ಅವರು ಕಾರಣಕರ್ತರಾದವರು. ಅವರಿಬ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ, ಉಮೇಶ್ ಬಣ್ಕರ್ ಸರ್ಗೂ, ಈ ಚಿತ್ರದ ನಿರ್ಮಾಪಕರಾದಂತ ಸುರೇಶ್ ಸರ್ ತುಂಬಾ ತುಂಬಾ ಒಳ್ಳೆ ವಾತಾವರಣನ ಕಲ್ಪಿಸ್ಕೊಡ್ತಾರೆ. ಸುರೇಶ್ ಸರ್ ಆಗಿರ್ಬೋದು, ಮುರಳಿ ಸರ್ ಆಗಿರ್ಬೋದು. ಅಂದ್ರೆ ಏನು ಪ್ರೆಷರ್ ಇರಲ್ಲ ಮ್ಯೂಸಿಕ್ ಮಾಡುವಾಗ ಆಗಿರ್ಲಿ ಇನ್ನೊಂದು. ಸೊ ಈ ಸಿನಿಮಾದಲ್ಲಿ ಟೋಟಲ್ 4 ಹಾಡುಗಳಿದೆ. ಸೊ ಇವತ್ತು ನೀವು ಕೇಳಿದ್ದು ಹಾಡಿನ ಒಂದು ಬೇಸಿಕ್ ಟ್ಯೂನ್ ಅನ್ನ ಮಧು ಹೆಗ್ಡೆ ಅನ್ನೋರು ಒಬ್ರು ಕಂಪೋಸ್ ಮಾಡಿದ್ರು. ಸೊ ಅವ್ರ ಕಾರಣಾಂತರಗಳಿಂದ ಇವತ್ತು ಇಲ್ಲಿಗೆ ಬರಕ್ಕಾಗಿಲ್ಲ. ಸೊ ಸುರೇಶ್ ಸರ್ ಮತ್ತೆ ಮುರಳಿ ಸರ್ ನನ್ಗೆ ಹೇಳಿದ್ರು, ಈ ತರ ಒಂದು ಟ್ಯೂನ್ ಇಷ್ಟ ಆಗಿದೆ, ಸೊ ಇದನ್ನ ನಾವು ಪ್ರೊಡ್ಯೂಸ್ ಮಾಡೋಣ, ಪ್ರೋಗ್ರಾಮಿಂಗ್ ಮಾಡೋಣ ಹೇಗೆ ಅಂತ. ಸೊ ಅದಕ್ಕೆ ನಾನು ಓಕೆ ಅಂತ ಹೇಳಿದೆ. ಸೊ ಇನ್ನು 3 ಹಾಡು ಬರೋದಿದೆ. ಸೊ ಆ ಹಾಡುಗಳಲ್ಲಿ ಅದನ್ನ ಯಾರು ಹಾಡಿದ್ದಾರೆ ಏನು ಅಂದ್ರೆ ಒಂದಷ್ಟು ಸರ್ಪ್ರೈಸ್ ಗಳಿದೆ ಆ ಹಾಡುಗಳಲ್ಲಿ. ಸೊ ಜನವರಿ ತಿಂಗಳಲ್ಲಿ ಹಾಡು ಮತ್ತೆ ಟ್ರೈಲರು ಎಲ್ಲ ಲಾಂಚ್ ಆಗುತ್ತೆ. ಸೊ ನಿಮ್ಮೆಲ್ರಿಗೂ ಹಾಡುಗಳು ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಮತ್ತೊಮ್ಮೆ ವೇದಿಕೆ ಮೇಲಿರುವಂತಹ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ, ಮತ್ತೆ ಮಾಧ್ಯಮ ಮಿತ್ರರಿಗೂ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ರಿಗೂ ಒಳ್ಳೆದಾಗ್ಲಿ. ಥ್ಯಾಂಕ್ಸ್.